प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यम् अच्युतपदाम्बुजयुग्मरुक्मा व्यामोहतस्तदितराणि तृणाय मेने। अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। கருவிரத்த குழி நீத்த பின் காமக்கடுங்குழி விழுந்து ஒரு விரத்தம் புக்குரல் உழலுருவீர் உயிரின் பொருள்களுக்கு ஒரு விரத்தம் புகுதாமல் குருகையர்கோன் உரைத்த திருவிரத்தத்தோரடி கத்திரி திருநாட்டகத்தே. ಕಾರಿಕೆಯಾರ್ ತಿರತ್ತು 19 ಇನ್ನೂ ಸುಮ್ಮನೆ ಅಂತ ಕಾಣುತ್ತೆ. 19 ಹೇಳ್ಬೇಕಾ? ನಮಸ್ಕಾರ ಮ್ಯಾಮ್. ಆಮಾ 19th. ಓಕೆ. காரிகையார் நிறை காப்பவர் யாரென்று காரிகையார் நிறை காப்பவர் யாரென்று கார்கொண்டென்னை மாரிகை ஏறி அறையிடும் காலத்தும் ஆர்கொண்டின்னே மாரிகை ஏறி அறையிடும் காலத்தும். காலகத்துமா? காலத்தும். ಹೌದಾ? ಓಕೆ. வாழியரோ ஷாரிகை புள்ளரம் தன்னம் துழாய் இறை கூயருளார். வாழியரோ சாரிகை புள்ளரம் தன்னம் துழாய் இறை கூயருளார். சேரிகை ஏறும் சேரிகை ஏறும் வழியாய் விளைந்ததன் சின்மொழிக்கே. பழியாய் விளைந்தது என் சில்மொழிக்கே. காரிகையார் நிறை காப்பவர் யார் என்று கார்கொண்டென்னை மாரிகை ஏறி அறையிடும் காலத்தும் வாழியரோ ஷாரிகை புள்ளரம் தன்னம் துழாய் இறை கூயருளார். சேரிகை ஏறும் பழியாய் விளைந்ததன் சின்மொழிக்கே. காரிகையார் நிறை காப்பவர் யார் என்று கார்கொண்டு இன்னே மாளிகை ஏறி அறையிடும் காலத்தும் வாழியரோ சாரிகை புள்ளரம் தன்னம் துழாயிரை கூய் அருளார். சேரிகை ஏறும் பழியாய் விளைந்தது என் சில்மொழிக்கே. ಇದು ಹಾಗೇನೆ ನಾಯಿಕೆ ಭಾವನಲ್ಲಿ ಆದ್ರೆ ಇಲ್ಲಿ ತಾಯಿ ಹೇಳೋ ತರ ಅಂತ ತಾಯಿ ದುಃಖ ಪಡ್ತಾ ತನ್ನ ಮಗಳ ಪರಿಸ್ಥಿತಿ ಈ ತರ ಆಯ್ತಲ್ಲ ಅಂತ ಹೇಳಿ ಸಖಿ ಜೊತೆ ಇವಳು ನಾಯಕಿಯ ಸ್ನೇಹಿತೆ ಜೊತೆ ಹೇಳ್ಕೊಳ್ತಾರೆ. ಒಂದೊಂದ್ಸತಿ ತಾಯಿ ಅಂದ್ರು ಅವರು ಸ್ನೇಹಿತರ ಜೊತೆ ಮಾತಾಡೋ ತರ ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ
ಈ ವಿರಹ ಅನ್ನೋದಿದೆಯಲ್ಲ, ಬ್ಯಾಂಕ್ಸ್ ಆಫ್ ಸಪರೇಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಇದನ್ನ ಭಗವಂತನನ್ನ ಬಿಟ್ಟು ಇದ್ದಾಗ ಕೆಲವು ಚಿಹ್ನೆಗಳು ಕಾಣುತ್ತಂತೆ. ಹೇಗೆ ಅಂದ್ರೆ ಮೈಯೆಲ್ಲ ಬಿಳಿಸ್ಕೊಂಡು ಯಾವ್ದ್ರಲ್ಲೂ ಆಸಕ್ತಿ ಇಲ್ಲದೆ ಅಲಂಕಾರ ಮಾಡ್ಕೊಳ್ದೆ ಎಲ್ಲ ಇರ್ತಾಳೆ. ಆಂಡಾಳು ನಾಚಿಯ ತಿರುಮುಳಿನಲ್ಲಿ ನಾವು ನೋಡ್ತೀವಲ್ಲ, ಹೇಗೆ ಎಲ್ಲಾದ್ರೂ ತೋರಿಸ್ಕೊಡ್ತಾಳೆ, ಹೇಗೆ ಭಗವಂತನನ್ನ ಬಿಟ್ಟು ಇರೋದು ಎಷ್ಟು ತುಂಬಾ ಘೋರವಾದ ನರಕಕ್ಕಿಂತ ಜಾಸ್ತಿ ಅಂತ. ಇಲ್ಲಿರೋಷ್ಟು ಕಾಲನು ತುಂಬಾ ದುಸ್ಸಹ, ಅಂದ್ರೆ ಸಹಿಸ್ಕೊಳಕ್ ಆಗಲ್ಲ ಅನ್ನೋ ತರ. ಅದಕ್ಕೆ ಅಲ್ಲಿ ಇದನ್ನ ಇಲ್ಲಿ ಹೇಳ್ತಾರೆ, ಕಾರಿಕೆಯ ನಿರೈಕಾಪವರ. ನಿರೈ ಅಂತ ಹೇಳಿದ್ರೆ ಅವ್ರ ಮೈ ಬಣ್ಣ, ಅವರ ತೇಜಸ್ಸು ಅಂತಾನೆ ಇಟ್ಕೊಳ್ಬೇಕಾದ್ರೆ. ಈಗ ಈ ಕಾರಿಹೈ ಅಂತ ಕಾರಿಕೈ ಅಂತ ಕೊಟ್ಟಿದ್ದಾರೆ, ಕಾರಿಹೈ ಅಂತ ಹೇಳ್ಬೇಕು ತಮಿಳಲ್ಲಿ ಹೇಳ್ಬೇಕಾದ್ರೆ ಅದನ್ನ. ಈ ಕಾರಿಹೈ ಅಂದ್ರೆ ಸುಂದರಿಯರು ಅಂತ, ಅಂದ್ರೆ ತರುಣದಲ್ಲಿರುವಂತ ಸುಂದರಿಯರು ಅವರ ಮೈ ಬಣ್ಣ ಹೇಗೆ ಅದನ್ನ ಕಾಪಾಡೋದು ಯಾರು ಅಂತ. ಇದನ್ನ ಯಾರು ನೋಡಿ ಕೇಳೋದು ಅಂತ ಹೇಳಿದ್ರೆ, ಈ ಏನ್ರೆ ಕಾರ್ಕೊಂಡ ಇನ್ನೇ ಮಾರಿ ಕೈಯೇರಿ ಅರೆಯಿಡಂ, ಇವರು ಅದು ಯಾರು ಕೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಈ ಮೋಡಗಳು ಕೇಳ್ತಾ ಇವೆ ಅಂತೆ. ಕಪ್ಪಾದ ಮೋಡಗಳು ಬಂದು ಇದ್ರಲ್ಲಿ ಹೇಗೆ ಅಂದ್ರೆ ಎಲ್ಲ ಇಮ್ಯಾಜಿನರಿ, ಎಲ್ಲ ಕವಿ ಸಮಯ ಅಂತಾನೆ ಹೇಳ್ಬೇಕು. ಆ ತರ ಒಂದು ಭಾವನೆಯಲ್ಲಿ ನಾವು, ಅವ್ರು ಹೇಳಿರೋ ಭಾವನೆಯಲ್ಲೇ ನಾವು ಅದನ್ನ ಸ್ಪಂದಿಸ್ಕೊಂಡು ಊಹಿಸ್ಕೊಂಡು ನೋಡಿದ್ರೆ ಅವಾಗ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಅವಾಗ ಅದು ಹೇಳೋದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಕಪ್ಪಾದ ಮೋಡ ಇದೆಯಲ್ಲ ಇವರನ್ನ ನೋಡಿ ಕೇಳುತ್ತಂತೆ, ನಿಮ್ಮನ್ನ ಯಾರು ಕಾಪಾಡ್ತಾರೆ? ಇದರ ತಾತ್ಪರ್ಯ ಏನಂತ ಹೇಳಿದ್ರೆ, ಈ ಯುದ್ಧನಾದ ಇದೆಯಲ್ಲ, ಯುದ್ಧನಾದ ಅಂತ ಹೇಳಿದ್ರೆ ಈ ಅದಕ್ಕಿಂತ ಒಂದು ಸ್ಪೆಷಲ್ ಮ್ಯೂಸಿಕ್ ಇರುತ್ತೆ. ರಣರಂಗದಲ್ಲಿ ಒಂದು ಯುದ್ಧ ಶುರು ಆಗ್ಬೇಕಾದ್ರೆ ಒಂದು ಕಹಳೆ ಊದೋದು ಮತ್ತೆ ಶಂಖ ಊದೋದು ಇವೆಲ್ಲ ಒಂದು ವಾದ್ಯದ ತರ ಇರುತ್ತೆ. ಅದು ಸ್ಪೆಷಲ್ ಟ್ಯೂನ್ ಕೂಡ ಇರುತ್ತೆ ಅದಕ್ಕೆ. ಆ ರಣರಂಗದಲ್ಲಿ ಹುರಿದುಂಸಕ್ಕೆ ಒಂದು ಟ್ಯೂನ್ ಇರುತ್ತೆ, ಜಯಘೋಷಕ್ಕೆ ಒಂದು ಟ್ಯೂನ್ ಇರುತ್ತೆ, ಅದೆಲ್ಲ ಬೇರೆ ಬೇರೆ ಇರುತ್ತೆ. ಯುದ್ಧ ಶುರು ಆಗ್ಬೇಕಾದ್ರೆ ರಣರಂಗಕ್ಕೆ ಒಂದು ಯುದ್ಧನಾದ ಅಂತ ಇರುತ್ತೆ. ಅದರಲ್ಲಿ 2 ತರ, ಒಂದು ಈ ವಾದ್ಯಗಳ ಮೂಲಕ ಮಾಡುವಂಥದ್ದು ಯುದ್ಧನಾದ. ಇದು ಸುಮ್ಮನೆ ಇದು ಯಾತಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಅರೈಡಮ್ ಅಂತ ಒಂದು ಪದ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ಅರೈಡಮ್ ಅಂದ್ರೆ ಈ ಮೋಡಗಳು ಗರ್ಜಿಸ್ತಾ ಇದೆಯಂತೆ, ದದ ಅಂತ ಹೇಳುತ್ತೆ ಅಂತ. ಇವಾಗ ಒಂದ್ಸತಿ ಎಲ್ಲ ರಾಕ್ಷಸರು ಹೋಗಿ ಬ್ರಹ್ಮನ್ನ ಕೇಳಿದ್ರಂತೆ, ಬ್ರಹ್ಮನ್ನ ವರ ಕೇಳಿದ್ರಂತೆ. ಏನ್ ಬೇಕು ವರ ಅಂತ ಹೇಳಿದ್ರೆ, ನಮ್ಮ ಹತ್ರ ದಯೆ ಇಲ್ಲ, ನಮ್ಗೆ ಸ್ವಲ್ಪ ದಯೆ ಬರೋ ತರ ನೀನು ವರ ಕೊಡು ಅಂತ. ಅದೇ ತರ ಹೌದು, ಹಾಗಾದ್ರೆ ನೀವು ಎಲ್ಲಾ ಕಾಲದಲ್ಲೂ ನೀವು ಅದನ್ನ ಆಯ್ತು ಅಂತ ವರ ಪಡ್ಕೊಳ್ತಾರೆ. ಅವ್ರು ಕೇಳೋದು ವರ ನೋಡಿ ಇದು. ಹಾಗೆ ದೇವತೆಗಳು ಒಂದ್ಸತಿ ಹೋಗಿ ಬ್ರಹ್ಮನ್ನ ಕೇಳ್ತಾರಂತೆ, ಏನ್ ಬೇಕು ನಿಮ್ಗೆ ವರ ಅಂತ ಹೇಳಿದ್ರೆ, ನಮ್ಗೆ ಅವರು ಒಂದೇ ಒಂದು ಅಕ್ಷರ ಕೇಳ್ತಾರಂತೆ. ಇವನು ದ ಅಂತ ಹೇಳ್ಬಿಡ್ತಾನಂತೆ, ಯಾರು? ಬ್ರಹ್ಮ. ಅದಕ್ಕೆ ಅವ್ರಿಗೆ ದ ಅಂದ್ರೆ ಏನು ಅಂತ ರಾಕ್ಷಸರು ಕೇಳಿದಾಗ, ನಿಮ್ಮ ಹತ್ರ ದಯೆ ಇಲ್ಲ, ನೀವು ದಯೆ ಬರ್ಸ್ಕೊಳ್ಳಿ ಅಂತ. ಈ ದೇವತೆಗಳು ಹೋದಾಗ ಅವ್ರಿಗೂ ದ ಅಂತ ಹೇಳ್ತಾನೆ, ಕೊಟ್ಟೆ ಅಂತನೂ ಆಗುತ್ತೆ, ದ ಅಂತನೂ ಆಗುತ್ತೆ. ಅವ್ರಿಗೆ ಈ ದ ಅಂದ್ರೆ ಏನು? ಅವ್ರಿಗೂ ದ ಅಂತ ಕೊಟ್ಟೆ, ನಮಗೂ ದ ಅಂದ್ರೆ ಏನು ಅಂದ್ರೆ ನಿಮಗೆ ಧಮನ ಅಂತ. ದೇವತೆಗಳಿಗೆ ತುಂಬಾ ರಜೋಗುಣಗಳು ಜಾಸ್ತಿ. ಅವರು ಅದನ್ನೆಲ್ಲ ಧಮ ಮಾಡ್ಬೇಕು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೋಸ್ಕರ ನಿಮ್ಗೆ ದಮ ಅಂತ ಇರ್ಲಿ ಅಂತ ಹೇಳ್ತಾರೆ. ಅದನ್ನ ವರವಾಗಿ ಕೊಟ್ಟಿದ್ದೀನಿ. ಆಮೇಲೆ ಮನುಷ್ಯರು ನೋಡಿದ್ರೆ ಇವರೆಲ್ಲ ತಗೊಂಡ್ರು, ನಾವ್ಯಾಕೆ ಹೋಗ್ಬಾರ್ದು ಅಂತ. ಅವ್ರಿಗೂ ನಿಮ್ಗೂ ಅದೇ ದ ಅಂತ ಹೇಳ್ತಾರೆ. ಅಯ್ಯೋ ನಮಗೆ ದ ಅಂದ್ರೆ ಏನು ಅಂತ. ಅವಾಗ ಇವ್ರಿಗೆ ನಿಮಗೆ ದಾನ ಅಂತ ಹೇಳ್ತಾರೆ. ಯಾಕೆ ಎಲ್ಲೇ ಇದ್ರು ನಮಗೆ ಇರ್ಲಿ ಅಂತ ಅಂತಿರಲ್ಲ, ನಿಮಗ್ ದಾನದ ಬುದ್ಧಿ ಬರಲಿ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ್ಲೂ ಈ ಮೋಡ ಗರ್ಜಿಸ್ಬೇಕಾದ್ರೆ ಮೊದಲು ಗುಡುಗತ್ತಲ್ಲ, ಅದು ದದ್ದದ್ದ ಅಂತ ಶಬ್ದ ಮಾಡತ್ತಂತೆ. ಆ ದದ್ದದ್ದ ಶಬ್ದ ಮಾಡಿದಾಗ ನಾವು ಇದು 3 ಜ್ಞಾಪಿಸ್ಕೋಬೇಕಿದ್ದು. ಉಪನಿಷತ್ಸಲ್ಲಿ ಬರುವಂತಾನೆ ಕಥೆನೇ ಇದು. ಬ್ರಹ್ಮ 3 ಜನಕ್ಕೂ ಕೊಟ್ಟಿದ್ದ ವರವನ್ನ ಜ್ಞಾಪಿಸ್ಕೊಳ್ಬೇಕು, ದದ್ದದ್ದ ಅಂತ. ಅವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು. ಇದು ಅರೆ ಇಡೋಮ್ ಅಂತ. ಆ ಮೋಡಗಳು ಅರೆ ಇಡೋದು ಶಬ್ದ, ಮಳೆ ಬರಕ್ ಮುಂಚೆ ಒಂದು ಅರೆ ಇಡೋದು ಶಬ್ದ ಮಾಡುತ್ತೆ ಅಂತ. ಅದೇ ತರ ಅರೆ ಇಡೋದು, ಯುದ್ಧರಂಗದಲ್ಲಿ ಅರೆ ಇಡೋದು ಅಂತ ಹೇಳಿದಾಗ ಈ ಕಹಳೆಗಳು, ರಣಕಹಳೆಗಳು ಮತ್ತೆ ಇದನ್ನ ಶಂಖಗಳನ್ನೆಲ್ಲ ಊದುತ್ತಾರೆ. ಅದು ವಾದ್ಯಗಳ ಮೂಲಕ ಇನ್ಸ್ಟ್ರೂಮೆಂಟ್ ಅಂತ ಇಟ್ಕೊಂಡ್ರೆ ಆಯ್ತು. ಇನ್ನೂ ಒಂದು ತರ ಅರೆ ಇಡೋದು ಅಂತ ಹೇಳಿದ್ರೆ, ಈ ಪ್ರತಿಪಕ್ಷದಲ್ಲಿ ಯಾರು, ವಿರೋಧ ಪಕ್ಷದಲ್ಲಿ ಯಾರು ಇರ್ತಾರೋ, ಅವರು ಶತ್ರು ಪಕ್ಷದಲ್ಲಿ ಯಾರು ಇರ್ತಾರೋ ಅವರನ್ನ ಹಿಡ್ಕೊಂಡು ದೊಡ್ಡದಾಗಿ ಗಮಕಗಳನ್ನ ಹೇಳೋದು. ಇದನ್ನೆಲ್ಲ ನಾವು ತೆಲುಗು ಪಿಕ್ಚರ್ ಅಲ್ಲಿ ಸುಮಾರು ನೋಡಿದೀವಿ. ಮಹಾಭಾರತ ಯುದ್ಧಗಳು ಎಲ್ಲ ಆಗ್ಬೇಕಾದ್ರೆ, ರಾಮಾಯಣ
ರಾಮಾನುಜಯ ಇದ್ದ ಸಿನಿಮಾಗಳಲ್ಲೆಲ್ಲ ನೀನು ಅಂತ ಪರಾಕ್ರಮಿ, ಹೀಗೆ ಬಬ್ರು ವಾಹನ ಸಿನಿಮಾದಲ್ಲೆಲ್ಲ ಯುದ್ಧ ಮಾಡೋಕ್ ಮುಂಚೆ ಇವ್ರ ಪರಾಕ್ರಮವನ್ನ ಇವ್ರು ಹೇಳ್ಕೊಳ್ತಾರೆ, ತಮ್ಮ ಪರಾಕ್ರಮವನ್ನ ಹೇಳ್ಕೊತಾರೆ. ನೀನೆಂತ ಹೇಳಿ ನಿನಗೆ ನನ್ನ ಗೆಲ್ಲಕ್ಕಾಗತ್ತ ಅಂತ ಅವನನ್ನ ಡಿಮಾರಲೈಸ್ ಮಾಡಿ ತಮ್ಮನ್ನ ಹೊಗಳ್ಕೊಂಡು ತಮ್ಮನ್ನ ಹುರಿದುಂಬಿಸ್ಕೊಳ್ತಾರೆ. ಇದು ಒಂದು ಅರೆ ಇಡೋದು ಅಂತ. ಅದು ಆ ಅರೆ ಇಡೋದನ್ನ ಇಲ್ಲಿ ಯಾಕೆ ಹೇಳಿದ್ರು ಅಂತ ನಾವು ನೋಡೋಣ ಇವಾಗ. ಯಾಕೆ ಅಂತ ಹೇಳಿದ್ರೆ ಈ ಹೇಳ್ಬಿಟ್ಟು ಈ ಮಳೆ ಬಂದಾಗ 3 ಜನಕ್ಕೆ ಭಯ ಬರುತ್ತಂತೆ. ಯಾರಿಗೆ ಅಂತ ಹೇಳಿದ್ರೆ ವಯಸ್ಸಾದವ್ರಿಗೆ ಭಯ ಆಗತ್ತೆ, ಸಣ್ಣ ಮಕ್ಕಳಿಗೆ ಭಯ ಆಗತ್ತೆ, ಅಬಲೆ ಸ್ತ್ರೀಯರಿಗೆ ಭಯ ಆಗತ್ತಂತೆ. ಒಂಟಿ ಅಬಲೆ ಸ್ತ್ರೀಯರಿಗೆ ಭಯ ಆಗತ್ತೆ. ಮನೆಯಲ್ಲಿ ಒಬ್ಬರೇ ಇದ್ದಾಗ ಹೆಣ್ಣು ಮಕ್ಕಳಿಗೆ ಭಯ ಆಗತ್ತೆ ಅಂತ. ಮಳೆ ಬಂದಾಗ ಈ ಗುಡುಗು ಬರುತ್ತಲ್ಲ ಆ ತರ. ಆವಾಗ ಈ ಮೋಡಗಳು ಯುದ್ಧನಾದ ಮಾಡ್ಕೊಂಡು ಒಂದ್ರ ಹಿಂದೆ ಒಂದು ಕ್ಯೂನಲ್ಲಿ ನಿಂತ್ಕೊಂಡಿರತ್ತಂತೆ. ಮಾರಿ ಕೈ ಏರಿ ಅಂದ್ರೆ ಅದೇನೇ ಅರ್ಥ. ಮೋಡಗಳು ಸಾಲಾಗಿ ನಿಂತ್ಕೊಂಡು ಇನ್ನೇನು ಮಳೆ ಸುರಿದು ಬಿಡ್ಬೇಕು, ಹಾಗೇನೆ ಆಕಾಶನೇ ಕಳಿಸಿ ಬಿಟ್ಟು ಬಿಡುತ್ತೋ ಅನ್ನೋಗ ಇರತ್ತಂತೆ. ಆವಾಗ ಒಂದಕ್ಕೊಂದು ಘರ್ಷಣೆ ಆಗತ್ತಲ್ಲ, ಅದು ಒಂದು ಶಬ್ದ ಆಗತ್ತೆ. ಅದು ಅರೆ ಇಡಲ್ ಅಂತ. ಮೇಘಗಳನ್ನ ಅರೆ ಇಡಲ್ ಅಂತ ಹೇಳಿದಾಗ ಇಲ್ಲಿ ನಾಯಕಿಗೆ ಏನಾಗತ್ತೆ ಅಂತ ಹೇಳಿದ್ರೆ ತುಂಬಾ ದುಃಖ ಬರತ್ತಂತೆ. ನವಿಲುಗಳಿಗೆಲ್ಲ ಮೋಡ ನೋಡಿದಾಗ ಸಂತೋಷ ಆಗಿ ಹೇಗೆ ನಾಟ್ಯ ಮಾಡುತ್ತೋ, ಈ ಮಳೆಕಾಲ ಬಂದಾಗ್ಲೂ ಇನ್ನೇನು ಬಂದಾಯ್ತು, ವರ್ಷಕಾಲ ಬಂದಾಯ್ತು, ಆದ್ರೆ ನನ್ನ ನಾಯಕ ನನಗೆ ಸಿಗ್ಲಿಲ್ವಲ್ಲ, ನನಗೆ ಭಗವಂತನ ಸಂಶ್ಲೇಷ ಆಗ್ಲಿಲ್ವಲ್ಲ ಅಂತ ಇಲ್ಲಿ ನಮ್ಮಾಳ್ವಾರ್ನ ಹೆಣ್ಣು ದೇವ್ರು ಬರ್ಬೇಕು ಅಂತ ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ಇರ್ತಾರಲ್ಲ, ಅವ್ರು ಬರ್ಲಿಲ್ವಲ್ಲ ಅನ್ನೋದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ. ಈ ಕೈ ಏರ್ದಲ್ ಅಂತ ಒಂದು ಪದನೂ ಇಲ್ಲಿ ಉಪಯೋಗಿಸ್ತಾರೆ. ಕಾಲತ್ತು ವಾಳಿಯೇರು ಅಂತ, ಕೈ ಏರು ಪಳಿಯಾಯ್, ಬೊಟ್ಟು ಮಾಡಿ ತೋರಿಸೋದು ಅಂತ. ಯಾವಾಗ್ಲೂ ಅಷ್ಟೇ, ಇದು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಏನಾದ್ರೂ ಗುಂಪಲ್ಲಿ ಅಥವಾ ಒಂದು ಇದ್ರಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಬೊಟ್ಟು ಮಾಡಿ ತೋರಿಸ್ಬಾರ್ದು. ಬೇರೆ ಏನೋ ಮಾತಾಡ್ತಾ ಇದ್ರೆ ಕೂಡ ಸುಮ್ಮನೆ ಸರಳವಾಗಿ ಮಾತಾಡ್ಬೇಕೇ ಹೊರತು ಕೈ ಮಾಡಿ ಮಾತಾಡಬಾರ್ದು. ಕೈ ನೀಡಿ ಮಾತಾಡಿದಾಗ ಅದು ಒಂದು ಇದಾಗ್ಬಿಡುತ್ತೆ, ಅವರನ್ನ ಹಳಿಯೋ ತರ ಆಗತ್ತೆ. ಹಳಿಯೋದು ಅಂತ ಹೇಳಿದ್ರೆ ಬ್ಲೇಮ್ ಮಾಡೋ ತರ, ಅದು ಬ್ಯಾಡ್ ಬಾಡಿ ಲ್ಯಾಂಗ್ವೇಜು ಅಂತ. ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಈ ತಾಯಿ, ಈ ನಾಯಕಿ ತಾಯಿ ಇದ್ದಾಳಲ್ಲ, ಅವಳು ಬೊಟ್ಟು ಮಾಡಿ ಆಕಾಶದತ್ತ ತೋರಿಸ್ತಾಳೆ. ಈ ಮೋಡಗಳೆಲ್ಲ ಇವೆಯಲ್ಲ, ಇವಳಿಂದಾನೇ ನನ್ನ ಮಗಳ ಮೈಬಣ್ಣ ಹಾಳಾಯ್ತು, ಆ ಭಗವಂತ ಬರದೇ ಇರೋದಕ್ಕೂ ಕಾರಣ ಅವಳು ಕಾರಿಗೆಯ ನಿರೆ ಕಾಪವರಾರು. ಯಾರು ಅವನ್ನ ಕಾಪಾಡ್ತಾರೆ? ನಾನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೆ ಅವಳನ್ನ, ನೋಡಿ ಪೊತ್ತಿ ಪೊತ್ತಿ ಒಳ್ತೆ ಅಂತಾರಲ್ಲ ತಮಿಳಲ್ಲಿ, ಆ ತರ ಎಷ್ಟು ಚೆನ್ನಾಗಿ ಬೆಳೆಸಿದ್ದೆ, ಇವಾಗ ದುಃಖ ಪಟ್ಕೊಂಡು ಬಿಳಿಚ್ಕೊಂಡ್ಬಿಟ್ಟಿದ್ದಾಳೆ ಹೀಗೆ ಇವಾಗ ಅಂತ ಹೇಳ್ಬಿಟ್ಟು ಬೊಟ್ಟು ಮಾಡಿ ತೋರಿಸ್ತಾಳೆ. ನಿನ್ಗೆ ಏನ್ ಶಿನ್ಮೊಳಿಕೆ ಅಂತ ಹೇಳ್ತಾರೆ. ಏನ್ ಶಿನ್ಮೊಳಿ ಅಂತ ಹೇಳಿದಾಗ ತನ್ನ ಮಗಳು ತುಂಬಾ ಚಿಕ್ಕವಳು, ಅವಳು ಏನು ಗೊತ್ತಿಲ್ಲ ಅನ್ನೋ ತರ, ಅಂದ್ರೆ ತುಂಬಾ ಇನ್ನೋಸೆಂಟು ಅಂತ ದುಃಖ ಪಟ್ಕೋತಾಳೆ ತಾಯಿ ಇಲ್ಲಿ. ಅದನ್ನ ಹೇಳ್ತಾಳೆ, ಅಯ್ಯೋ ಈ ಚಿಕ್ಕ ವಯಸ್ಸಲ್ಲಿ ಚಿನ್ಮೊಳಿ ಅಂತ ಹೇಳಿದ್ರೆ ಹಲವಾರು ಅರ್ಥ ಬರುತ್ತೆ ಇಲ್ಲಿ. ಮೇಲ್ನೋಟಕ್ಕೆ ಶಿನ್ಮೊಳಿ ಅಂತ ಹೇಳಿದ್ರೆ ಚಿಕ್ಕವಳು ಅಂತ ಬೇಕಾದ್ರೆ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಇದರಲ್ಲಿ ಬೇರೆ ಬೇರೆ ಅರ್ಥನೂ ಶಿನ್ಮೊಳಿಗೆ ಕೊಡ್ತಾರೆ. ಸ್ವಾಪದೇಶ ಅರ್ಥದಲ್ಲಿ ಶಿನ್ಮೊಳಿ ಅಂದ್ರೆ ಸ್ವಲ್ಪನೇ ಮಾತಾಡಿದವರು ಅಂತ, ಅಥವಾ ಏನೂನೇ ಮಾತಾಡದೇ ಇದ್ದವರು ಅಂತ. ನಮ್ಮಾಳ್ವಾರು ಸುಮಾರು ದಿವಸ ಏನು ಮಾತಾಡದೇನೆ ಹುಣಸೆ ಮರದಲ್ಲಿ ಕೂತ್ಕೊಂಡಿದ್ರು, ಅದು ಗೊತ್ತು ನಮಗೆ. ಅದಕ್ಕೆ ಆ ಶಿನ್ಮೊಳಿ ಅಂತ ಹೇಳ್ಬೇಕಾದ್ರೆ ಸ್ವಲ್ಪನೇ ಮಾತಾಡಿದ್ರು ಅಂತ. ಈ ಮಾತು ಅಂತ ಬಂದಾಗ ಇದರಲ್ಲಿ ತುಂಬಾ ವಿಶೇಷವಾದ ಒಂದು ಗುಣವನ್ನ ನಾವು ಗಮನಿಸ್ಬೇಕು. ಹೇಗೆ ಅಂತ ಹೇಳಿದ್ರೆ, ನಾಲಿಗೆಗೆ ರಸನೆ ಇದೆಯಲ್ಲ, ಆ ನಾಲಿಗೆಗೆ ಕೊಟ್ಟ 2 ಕೆಲಸ. ಒಂದು ರುಚಿಯಾಗಿ ಊಟ ಮಾಡುವಂಥದ್ದು, ಊಟದ ರುಚಿಯನ್ನ ತಿಳಿಸ್ಕೊಡೋ ಅಂಥದ್ದು, ಊಟ ಬೇಕು ಅಂತ ಕೇಳುವಂಥದ್ದು ಒಂದು ಕೆಲಸವನ್ನ ನಾಲಿಗೆ ಕೊಟ್ಟಿದ್ದಾರೆ. ಹಾಗೆ ಮಾತನಾಡೋದನ್ನು, ಈ 2ನ್ನೂ ನಿಯಂತ್ರಣವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಶಿನ್ಮೊಳಿ ಅಂತ ಹೇಳಿದಾಗ ಕಡಿಮೆ ಮಾತಾಡ್ತಾ ಇದ್ರು ನಮ್ಮಾಳ್ವಾರು ಅಂತ. ಎಷ್ಟು ಕಡಿಮೆ ಮಾತಾಡಿದ್ರು ಅಷ್ಟೇ ಒಳ್ಳೇದು, ಒಂದ್ ಪಕ್ಷ ಮಾತಾಡದೆ ಹೋದ್ರು ಒಳ್ಳೇದು ಅಂತ. ಹಿಂದೆ ಎಲ್ಲ ಮೌನವ್ರತ ಅಂತ ಇರೋರು, ತಿಂಗಳಿಗೊಂದ್ಸತಿ ಮೌನವ್ರತ ಅಂತ, ಅದು ಎನರ್ಜೈಸ್ ಆಗತ್ತೆ ಅಂತ ಹೇಳ್ತಾರೆ. ನೋಡ್ಬೇಕು, ಯಾವಾಗ್ಲಾದ್ರೂ ತುಂಬಾ ಮನೇಲಿ ಜಗಳ ಆದಾಗ ಯಾರಾದ್ರೂ ಒಬ್ರು ಮೌನವ್ರತ ಮಾಡಿದ್ರೆ ಮನೆ ಎನರ್ಜೈಸ್ ಹಾಕೊಳತ್ತೆ. ಅವಾಗ ಅಲ್ಲ, ಮೌನವ್ರತ ಮಾಡ್ತಾ ಇದ್ರು ಇವರು, ದೇಶಿಕರು ಮಾಡಿದ್ದುಂಟು ನಾವು ನೋಡ್ತೀವಿ. ಹೇಗೆ ಅಂದ್ರೆ ಮೌನವ್ರತ ಆಚರಿಸ್ತಾ ಇದ್ದಾಗ ಅವರು ಕಾಂಚೀಪುರದಲ್ಲಿ ಶ್ರೀರಂಗದಲ್ಲೂ ಅಲ್ಲಿ ಕೂತ್ಕೊಂಡು ಇದ್ ಮಾಡಿದಾಗ ಉತ್ಸವ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಬೀದಿಗೆ ಹೋದಾಗ ಗೋದೆ ಆಂಡಾಳು ಉತ್ಸವ ಆ ಬೀದಿಗೆ ಬಂದ್ಬಿಡುತ್ತೆ. ಮೌನದ್ರೋಹ
ನಿಕ್ಕರೆ ಅಂತ ಅಂದ್ಬಿಟ್ಟು ಇದರಲ್ಲಿ ಗೋದಾಸ್ತುತಿನಲ್ಲಿ ಅದನ್ನ ಬರೀತಾರೆ. ಅವ್ರ ಮೌನ ಅದ್ರಲ್ಲಿ ಗೊತ್ತಾಗತ್ತೆ ನಮ್ಗೆ ಅವ್ರು ಮೌನ ವ್ರತ ಇದ್ರು ಅಂತ. ದೇಶಿಕರು ಇರ್ತಾ ಇದ್ರು, ಮೌನ ವ್ರತ ಇರ್ತಾ ಇದ್ರು. ಅವರು ಥಾಟ್ಸ್ನೆಲ್ಲ ಕನ್ಸಾಲಿಡೇಟ್ ಮಾಡ್ಕೊಳ್ಳೋಕ್ಕೆ ಈ ಮೌನ ವ್ರತದ ಮುಖ್ಯವಾದ ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ಸಂಕಲ್ಪನೂ ಮಾಡ್ಕೊಂಡು ಇರ್ತಾ ಇದ್ರು. ಅವಲೋಕನೆ ಅಂತ ಹೇಳಿದ್ರೆ ನಾವು ಹಿಂದೆ ಮಾತಾಡಿದ್ರಲ್ಲಿ ಏನಾದ್ರೂ ತಪ್ಪಿತ್ತ, ಎಲ್ಲೆಲ್ಲಾದ್ರೂ ಮಾತಾಡಿದಾಗ ಯಾರನ್ನಾದ್ರೂ ನೋಯಿಸಿದೀವ ಅಥವಾ ಸರಿಯಾಗಿ ಮಾತಾಡಿಲ್ವಾ, ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಅವಲೋಕನೆ ಮಾಡೋದು. ಈ ಮೌನ ವ್ರತ ಅಂತ ಸುಮ್ನೆ ಮಾತ್ರ ಇರೋದಲ್ಲ, ಆ ಮಾತು ಆಡದೆ ಮನಸ್ಸಿನಲ್ಲೇ ಆ ಅವಲೋಕನೆ ಮಾಡ್ಕೊಳ್ಬೇಕು. ಇದೇನೆ ಮೌನ ವ್ರತ ಅಂತ ಹೇಳೋದು. ಅವಾಗ ಎಲ್ಲೋ ಒಂದ್ ಕಡೆ ನಾವು ತಪ್ಪಾಗಿ ಮಾತಾಡಬಾರ್ದಾಗಿತ್ತು ಅಂತ ಕಡೆ ಒಂದು ಮಾತಾಡಿದ್ವಿ ಅಂತ ಹೇಳಿದಾಗ ಒಂದು ನಿಶ್ಚಯಕ್ಕೂ ಬರ್ಬೇಕು. ಇನ್ನು ಮುಂದೆ ಆತರ ನಾವು ಧಡಕ್ ಅಂತ ಹಿಂದೆ ಮುಂದೆ ನೋಡದೆ ಮಾತಾಡಬಾರ್ದು ಅಂತ ಒಂದು ನಿಶ್ಚಯಕ್ಕೂ ಬರ್ಬೇಕು. ಇವೆಲ್ಲಾನೇ ಮೌನ ವ್ರತ ನಮಗೆ ಮಾಡ್ಕೊಡೋ ಅಂತ ಒಂದು ಒಳ್ಳೆ ಇದು. ಅದರಲ್ಲಿ ಈ ನಮ್ಮಾಳ್ವಾರ್ಗೆ ಶಿನ್ಮೊಳಿ ಅಂತ ಅವ್ರ ತಾಯಿ ಹೇಳ್ತಾರೆ. ಶಿನ್ಮೊಳಿ ಅಂತ ಹೇಳಿದಾಗ ಸ್ವಲ್ಪನೇ ಮಾತಾಡಿದ್ರು, ನಿಧಾನಕ್ಕೆ ಮಾತಾಡಿದ್ರು, ಅಷ್ಟೇ ಅಲ್ಲದೇನೆ ಏನ್ ಮಾತಾಡಿದ್ರು ಅದನ್ನ ತುಂಬಾ ಉಪಯುಕ್ತವಾಗಿತ್ತು ಮಾತಾಡಿದ್ದು ಅಂತ. ಇದೆಲ್ಲ ಶಿನ್ಮೊಳಿ ಅಂತ ಹೇಳಿದ್ರೆ ಚಿನ್ನದಂತ ಮಾತು, ಮಾತಾಡಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು, ಉಪಯುಕ್ತವಾದ ಮಾತು, ಸ್ವಲ್ಪನೇ ಮಾತು, ಕಡಿಮೆ ಮಾತು, ಯಾವ ತರ ಬೇಕಾದ್ರೂ ನೀವು ಅರ್ಥ ಮಾಡ್ಕೊಂಡ್ರು ಇವೆಲ್ಲಾನು ನಮ್ಮಾಳ್ವಾರ್ಗೆ ಹೊಂದತ್ತೆ. ಇಲ್ಲಿ ಶಿನ್ಮೊಳಿ ಅಂತಾಗ ತೊದಲ್ ನುಡಿಯೋಳು ಅಂತ. ತೊದಲ್ ನುಡಿಯೋದು ಅಂದ್ರೆ ಇನ್ನು ಚಿಕ್ಕ ವಯಸ್ಸು, ಅವಳಿಗೆ ಏನು ಹಿಂದೆ ಮುಂದೆ ಗೊತ್ತಾಗೋದಿಲ್ಲ. ಪಾಪ ಅವಳನ್ನ ಹೋಗಿ ಹೀಗೆ ಕಾಡಿಸ್ತಾ ಇದ್ದಾನಲ್ಲ ಭಗವಂತ ಅಂತ ಆತರ ಹೇಳ್ತಾರೆ. ಸ್ವಲ್ಪನೇ ಮಾತಾಡ್ತಾ ಇದ್ಲು ಅವಳಿಗೆ ಮಾತಾಡಿ ಅವಳಿಂದ ಏನೋ ಒಂದು ತಪ್ಪಾಗಿರ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಭಗವಂತ ಕೋಪಿಸ್ಕೊಂಡಿರ್ಬೋದು, ಅದಕ್ಕೆ ಬರ್ಲಿಲ್ವೇನೋ ಅಂತ ಹೇಳಿದ್ರೆ ಮಾತಾಡಿ ಅದರಿಂದ ಒಂದು ಜಗಳ ಆಗಿ ಭಗವಂತ ಕೋಪಿಸ್ಕೊಂಡಿರೋಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಒಂದು ಅರ್ಥನೂ ಕೊಡ್ಬೋದು. ಇದನ್ನ ಶಿನ್ಮೊಳಿ ಅಂತ ಹೇಳ್ತಾರೆ. ಈ ಕಾರಿಕೆಯ ನೀರೇ ಅಂತ ಹೇಳ್ಬೇಕಾದಾಗ ಇಲ್ಲಿ ಅವರು ಭಯ ಪಟ್ಕೊಂಡಾಗ ಹೆಣ್ಮಕ್ಳು ಆ ಮೈಯಲ್ಲಿ ರಕ್ತಾಂಶ ಎಲ್ಲ ಹೋಗ್ಬಿಟ್ಟು ಬಿಳಿಸ್ಕೊಂಡ್ ಬಿಡ್ತಾರಂತೆ. ಅವಾಗ ಈ ಮೇಘಗಳು ಇದನ್ನ ಹೆದರ್ಸತ್ವ ಅಂತ, ಮೇಘಗಳನ್ನ ಈ ಕಾರಿಕೆಯ ಈ ಸುಂದರವಾದ ಹೆಣ್ಣುಮಕ್ಕಳನ್ನ ಹೆದರ್ಸತ್ತ ಅಂತ ಹೇಳಿದ್ರೆ ಇಲ್ಲಿ ಸ್ವಾಪದೇಶ ಹೇಳ್ಬೇಕಾದ್ರೆ ಮೇಘದ ಬಣ್ಣಕ್ಕಿರೋ ಭಗವಂತ ಇದಾನಲ್ಲ ಅವನಿಂದ ಇವಳಿಗೆ ಮೈ ಬಣ್ಣ ಬಿಡಿಸ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಅದೇ ತರ ಈ ಅರೈಡದಲ್ಲೂ ಅಷ್ಟೇನೆ ಈ ಬೇಕಾದಷ್ಟು ನಮ್ಗೆ ಇದು ಸಿಗತ್ತೆ, ಗಾಂಡೀವ, ಅದನ್ನ ಇದು ಮಾಡುವಂಥದ್ದು. ಊನುಡೈ ಮಲ್ಲರ್ ತಡಿರಿಂದ ಅಂತ ಹೇಳ್ಬಿಟ್ಟು ನಡುಗಿಸುತ್ತಲ್ಲ ಯಾರನ್ನ, ಬರೀ ಆ ಗಾಂಡೀವದ ಶಬ್ದದಿಂದನೇ ನಾಣ ಅಂತ ಹೇಳ್ತಾರೆ. ಆ ಗಾಂಡೀವಂ ಆ ನಾಣನ್ನ ಸರಿಯಾಗಿದೆಯಾ ಟೈಟ್ ಆಗಿದೆಯಾ ಅಂತ ಹೀಗೆ ಮೀಟಿದಾಗ ಆ ಶಬ್ದಕ್ಕೇನೆ ಊನುಡೈ ಮನ್ನರ್ ತಡಿರಿಂದ ಮನ್ನರ್ ಆಣುಡೈ ಶೇನೆ ನಡುಂಗು ಮೂಲಿ ಅಂತ. ಯಾವ್ದ್ರಲ್ಲಿ ಆಳಿಯ ಶಂಗಂ ವಿಲ್ಲು ಮೇಳ ಅನ್ನೋದು ತಿರುವಾಮುಳಿನಲ್ಲಿ ಬರುತ್ತೆ. ಅದರಲ್ಲಿ ಎಂಥ ಒಂದು ಶಬ್ದ ಬರುತ್ತೆ ಶಂಕನಾದದಿಂದ ಅಂತ ಹೇಳ್ಬಿಟ್ಟು ಆ ತರ ಒಂದು ಶಬ್ದ ಬರುತ್ತೆ. ಅದು ಇದೆಲ್ಲ ಅರೈಡದಲ್ಗೆ ಒಂದು ಇದು. ಇದೇ ತರ ಇನ್ನೊಂದು ಅರೈಡದಲ್ಗೆ ಶಬ್ದದಿಂದ ಹೆದರ್ಕೊಳ್ಳೋ ಅಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ರಾಮಾಯಣದಲ್ಲೂ ಒಂದು ನಮ್ಗೆ ಸಿಗತ್ತೆ ಅಲ್ಲಿ ಉಲ್ಲೇಖ. ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು 6 ತಿಂಗಳ ಕಾಲ ನಮ್ಗೆ ಗಡುವು ಬೇಕು, ಸ್ವಲ್ಪ ವರ್ಷ ಕಾಲ ಆದ್ಮೇಲೆ ಸಹಾಯಕ್ಕೆ ಬರ್ತೀನಿ ಅಂತ ಹೇಳೋನು ಸುಗ್ರೀವ ಬರೋದೇ ಇಲ್ಲ. ಮಳೆಕಾಲ ಎಲ್ಲ ಆಗೋದ್ಮೇಲೆ ಕೂಡ ಬರೋದೇ ಇಲ್ಲ. ಕೋಪ ಬಂದ್ಬಿಡುತ್ತೆ ರಾಮನಿಗೆ. ಹೇಳ್ತಾನೆ ವಾಲಿ ಹೋಗಿದ ಜಾಗ ಹಾಗೆ ಇದೆ, ಓಪನ್ ಆಗೇ ಇದೆ ದಾರಿ, ಅದು ಕ್ಲೋಸ್ ಆಗಿಲ್ಲ ಅಂತ ಹೇಳು ಅವನ್ಗೆ. ಬರ್ತೀನಿ ಅನ್ನಲ್ಲ, ಎಲ್ಲಿ ಬರ್ಲಿಲ್ಲ ನನ್ನ ಸ್ನೇಹಿತ ಅಂತ ಹೇಳಿದಾಗ ಅವನಿಗಿಂತ ಜಾಸ್ತಿ ಕೋಪ ಬಂದಿದ್ದು ಲಕ್ಷ್ಮಣನ್ಗೆ. ನಾನು ಮುಂಚೆನೆ ಬಡ್ಕೊಂಡೆ, ಈ ಕೋತಿ ಜೊತೆ ಯಾಕೆ ಸ್ನೇಹ ಬೇಕಾಗೇ ಇರ್ಲಿಲ್ಲ. ಅಣ್ಣನ್ಗೇನು ಅಷ್ಟು ಸಾಮರ್ಥ್ಯ ಇಲ್ವಾ, ಬೇಡದೇ ಇರೋದೇನೋ ಬೆಂಕಿ ಹಾಕೊಂಡು ಅದನ್ನ ಬಂದೆ ಅದನ್ನ ಸುತ್ತ ಹಾಕೊಂಡು ಪ್ರತಿಜ್ಞೆ ಮಾಡ್ಕೊಂಡು ಅವನ ಹತ್ರ ಏನು ಸ್ನೇಹ ಅಂತ ಅನ್ಕೊಂಡು ಕೋಪದಿಂದ ಹೋಗ್ತಾನೆ. ಕೋಪದಿಂದ ಹೋದವನೇ ಕಿಷ್ಕಿಂಧ ಕಾಂಡದ ಬಾಗಲಲ್ಲಿ, ಅರಮನೆ ಬಾಗಲಲ್ಲಿ ನಿಂತ್ಕೊಂಡು ಏನು ಮಾತೇ ಆಡೋದಿಲ್ಲ. ಲಕ್ಷ್ಮಣನು ಶಿನ್ಮೊಳಿಯೇನೆ, ಅವನು ಸ್ವಲ್ಪ ಮಾತು ಕಡಿಮೆನೆ. ಅವನೇನ್ ಮಾಡ್ತಾನೆ, ತನ್ನ ಬಾಣದಿಂದ ಆ ನಾಣನ್ನ ಒಂದು ಸತಿ ಹಾಗೆ ಹೀಗೆ ಮೀಡ್ತಾನೆ. ಹೇಗೆ ನಡುಗತ್ತೆ ಆ ಶಬ್ದ, ಎಂತ ಒಂದು ಶಬ್ದ ಅಂದ್ರೆ ಅದ್ರಲ್ಲಿ ಅದಕ್ಕೆ ಅಷ್ಟೊಂದು ಅರ್ಥ ಇರುತ್ತೆ. ಒಳಗಡೆ ಹನುಮಂತ ಇರ್ತಾನಲ್ಲ, ತಕ್ಷಣ ಎಚ್ಚರಿಸ್ಕೊಂಡು ಬೇಗ ತಾರೇನ ಎಲ್ಲ ಕುಳಿತು ಬಿದ್ದು ಒದ್ದಾಡ್ತಾ ಇರ್ತಾರೆ. ಹೇಗೆ ಎತ್ಕೊಂಡು ಹೆಂಗ್ ತೂರಾಡ್ಕೊಂಡು ಬರ್ತಿರ್ತಾರೆ. ಮೊದಲು ಹೇಳ್ತಾಳೆ ತಾರೆಗೆ ಹೇಳ್ಬಿಟ್ಟು
ಮೊದಲು ಕಪಿಗಳನ್ನೆಲ್ಲ ಸ್ವಲ್ಪ ಹಿತ್ತಲ ಬಾಗಿಲಿಂದ ಕಳಿಸ್ಬಿಡು, ಸೀತೆನ ಹುಡ್ಕಕ್ ಕಳ್ಸಿದೀನಿ ಅಂತ ಹೇಳು. ಮುಂದ್ಗಡೆ ಲಕ್ಷ್ಮಣ ಬಂದಿದ್ದಾನೆ, ನೀನ್ ಸೀರೆ ಸರಿ ನೋಡ್ಕೊಂಡು. ಲಕ್ಷ್ಮಣನ ತಾರೇನ ಹಂಗ್ ನೋಡಕ್ಕೇನೆ ಹನುಮಂತನಿಗೆ ಸ್ವಲ್ಪ ಅವಮಾನನೇ ಆಗತ್ತೆ. ಅವಳು ಹೆಂಗೆಂಗೋ ಇರ್ತಾಳೆ. ನೀನ್ ಹೋಗಿ ಅವನನ್ನ ಎಬ್ಸಿಬಿಟ್ ಬಾ, ಮೊದಲು ಕ್ಷಮೆ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಶಬ್ದ, ಆ ಬಾಣದ ಒಂದು ಶಬ್ದ ಇದೆಯಲ್ಲ, ಅರೆ ಹಿಡ್ದಲ್ಲಿ ಅಂತಾರಲ್ಲ ಆ ಥರ, ಅದು ಅಷ್ಟೊಂದು ಮೀನಿಂಗ್ ಇತ್ತು ಅದಕ್ಕೆ, ಆ ಶಬ್ದಕ್ಕೆ. ಓಡ್ ಹೋಗಿ ಮೊದಲು ಬಂದು ಹೇಳ್ತಾನೆ, ಇಲ್ಲ ನಿಮ್ ಕೆಲ್ಸವಾಗೇ ಇದ್ದೀವಿ, ಕಳ್ಸಿದ್ದಾರೆ ಆಲ್ರೆಡಿ, ಕಳ್ಸಿದ್ದಾರೆ ಅಂತ. ಆ ಥರ ರಾಮಾಯಣದಲ್ಲೂ ಬರುತ್ತೆ. ಇಲ್ಲಿ ಇನ್ನೊಂದು ಇದರಲ್ಲಿ ಎಲ್ಲೆಲ್ಲಿ ಪಾರೋರಳೆಲ್ಲ ಮಹಿಳೆ ಪರೈಕರಂಗ ಕುಡಮಾಡ ಕೂತನ್ ಪರೈ ಕೊಟ್ಟಿ ಶಬ್ದ ಮಾಡೋದು. ಇದು ಈಗ ಕುಡಮಾಡ ಕೂತನ್ ಅಂತ ಹೇಳಿದ್ರೆ ಇನ್ನೊಂಥರ ಶಬ್ದ ಮಾಡೋದು. ಯಾವಾಗ ಈ ಅರೆ ಹಿಡಿದಲ್ಲ ಅಂದ್ರೆ, ಇಲ್ಲಿ ಬರ್ತಾ ಇದ್ದಾನೆ ಕೃಷ್ಣ, ಅವ್ನು ಬರೋದು ಗೊತ್ತಾಗ್ಬೇಕು, ಶಬ್ದ ಗೊತ್ತಾಗ್ಬೇಕು ನಾವು ಬರ್ತಾ ಇದ್ದಾನೆ ಅಂತ. ಕೆಲವರೆಲ್ಲ ಈ ಬೆಟಾಲಿಯನ್ VIPs ಎಲ್ಲ ಹೋಗ್ಬೇಕಾದ್ರೆ ಮೊದಲು ಅವ್ರದ್ದು ಒಂದು ಪ್ರೋಟೋಕಾಲ್ ಕಾರ್ಗಳು ಹೋಗುತ್ತೆ, ಒಳ್ಳೆ ಅದು ಹೆಚ್ಚು ಕಡಿಮೆ ಆಂಬುಲೆನ್ಸ್ ತರನೇ ಹೋಗುತ್ತೆ ಕೂತ್ಕೊಂಡು. ಅವಾಗ ದಾರಿ ಎಲ್ಲ ಕ್ಲಿಯರ್ ಆಗಿ ಬಿಟ್ಬಿಡ್ಬೇಕು ಅವ್ರಿಗೆ. ಅದು ಅರೆ ಹಿಡೋದೆಲ್ಲ ತಿಳ್ಕೊಳ್ಳಿ, ಮಾಡರ್ನ್ ಅರೆ ಹಿಡೋದಲ್ಲಿ. ಆ ತರ ಕೃಷ್ಣ ಬಿಡ್ಬೇಕಾದ್ರೆ, ಈ ಕುಡುಮಾಡ ಕೂತನ್ ಬರ್ಬೇಕಾದ್ರೆ ಪರೆ ಕೊಟ್ಕೊಂಡು ಬರ್ತಾ ಇದ್ನಂತೆ. ದೊಡ್ಡ ಪರೆ ಇಟ್ಕೊಂಡು 2 ಕಡೆ ಸೊಂಟದಲ್ಲಿ 2 ಪರೆ ಎಲ್ಲ, ಅದನ್ನ ಟಮಟೆ ತರ ತಟ್ಕೊಂಡು ಬರ್ತಾ ಇದ್ವಿ. ಕೃಷ್ಣ ಬಂದ ಇವಾಗ ಅವನು ಘಟನರ್ತನ ಮಾಡ್ತಾನೆ ಅನ್ನೋದಕ್ಕೆ ಒಂದು ಇದು, ಘಟನರ್ತನ ಮಾಡ್ತಾನೆ ಇವಾಗ, ಎಲ್ಲಾರು ಬನ್ರಿ ಹೊರಗಡೆ ಅಂತ, ಎಲ್ಲರೂ ಹೊರಗಡೆ ಬರೋ ಅಂತ. ಅದು ಒಂದು ಅರೆ ಹಿಡದಲ್ಲಿ ಕುಡುಮಾಡ ಕೂತನ್ ಇವಾಗ ಬಂದು ಆಡ್ತಾನೆ, ಅದನ್ನೆಲ್ಲ ನಾವು ನೋಡ್ಬೇಕು ಅಂತ. ಅದಕ್ಕೂ ಒಂದು ಸಾಂಕೇತಿಕವಾಗಿ ಆ ಪರೆ ಕೊಡ್ತಾರಲ್ಲ, ಅವಾಗ ಅದು ಒಂದು ಶಬ್ದ. ಇಲ್ಲಿ ಈ ಜಸ್ಟ್ 1 minute. ಹಲೋ, ಹಾ ಸಾರಿ, ಆ ಥರ ಈ ಶಬ್ದ ಮಾಡ್ಕೊಳ್ಬೇಕು ಅಂತ. ಆಮೇಲೆ ಈ ಇದರಲ್ಲಿ ಕೈ ಏರಿ ಅನ್ನೋದು ಒಂದು ಶಬ್ದ ಇದೆಯಲ್ಲ, ಇದಕ್ಕೆ ಈ ಕೈ ವಿಷಯಕ್ಕೆ ಬಂದಾಗ ಇಲ್ಲಿ ಸ್ವಾಪದೇಶಾರ್ಥದಲ್ಲಿ ತುಂಬಾ ವಿಷಯಗಳನ್ನ ಹೇಳ್ತಾರೆ. ಈ ಕೈ ತುಂಬಾ ಮುಖ್ಯ, ಅದನ್ನ ಬಲಗೈ ಎಡಗೈಗೂ ವ್ಯತ್ಯಾಸ ಇದೆ. ಆ ಕೈ ಏರಿ ಅನ್ಬೇಕಾದ್ರೆ ಯಾವ ಕೈ ತೋರಿಸಿದ್ರು, ಯಾವ ಕಡೆ ತೋರಿಸಿದ್ರು, ಏನಂತ ಸಂಖ್ಯೆ ಮಾಡಿ ತೋರಿಸಿದ್ರು, ಇವುಗಳೆಲ್ಲ ಮೀನಿಂಗ್ಫುಲ್ ಆಗಿರತ್ತೆ. ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ, ಆ ಥರ ಮೀನಿಂಗ್ಫುಲ್ ಆಗಿರತ್ತೆ. ಈ ಚಾಡಿ ಮಾತುಗಳನ್ನ ಹೇಳ್ಬೇಕಾದ್ರೆ ಬೊಟ್ಟು ಮಾಡ್ಕೊಂಡು ತೋರಿಸಿದ್ರೆ ಅದು ಅವ್ರ ಮೇಲೆ ನಾವು ಒಂದು ಇದು ತಪ್ಪನ್ನ ಹೊರಿಸ್ತಾ ಇದ್ದೀವಿ ಅಂತ. ಅದನ್ನ ಬೊಟ್ಟು ಮಾಡ್ಬಿಟ್ರೆ ಸಾಕು, ಅವರೇ ತಪ್ಪು ಮಾಡಿದ್ದಾರೆ ಅನ್ನೋ ಥರ ಎಲ್ಲರೂ ಅವರನ್ನ ಅನುಮಾನ ಪ್ರಕೃತಿ ಬೆಳೆಸ್ಕೊಂಡು ಆ ಥರ ನೋಡೋರು. ಈ ತಾಯಿ ಹಾಗೆ ಮಾಡ್ತಾಳೆ ಅಂತ ಆ ಕೈಯನ್ನ ತೋರಿಸ್ಕೊಂಡು ಭಗವಂತ ಮೋಡ ಅದು ಇದು ಅಂತ, ಯಾರಿಗೂ ಅವ್ರಮ್ಮ ಏನ್ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಆಗದೆ ಹೋದ್ರೆ ಕೂಡ ಕೈ ಸಂಖ್ಯೆನಲ್ಲಿ ಈ ಮೋಡ ಬಂತು, ಮಳೆಕಾಲ ಶುರು ಆಯ್ತು, ಆದ್ರೂ ಭಗವಂತ ಬರ್ಲಿಲ್ಲ, ಅದಕ್ಕೆ ನನ್ನ ಮಗಳು ಹೀಗಾಗ್ಬಿಟ್ಟಿದ್ದಾಳೆ ಅಂತ ಕೈ ಬೊಟ್ಟು ಮಾಡಿ ತೋರಿಸ್ಬೇಕಾದ್ರೆ ಆವಾಗ ಚೆನ್ನಾಗಿ ಗೊತ್ತಾಗತ್ತೆ. ಇದರಲ್ಲಿ ವಾಮಹಸ್ತ ಬೇರೆ, ಎಡಗೈ ಇದ್ರೆ ಅದು ಅಷ್ಟೇನು ಇದು ಇಲ್ಲ, ಮಂಗಳಕರವಾಗ್ಲೂ ಇಲ್ಲ ಅಂತ. ಅವರು ಮನಸ್ಥಿತಿಯನ್ನ ತೋರ್ಸತ್ತೆ ಅಂತ. ಮನಸ್ಸು ಹೇಗೆ ಅಂತ ಹೇಳಿದ್ರೆ, ಇದು ಎಡಗೈ ಶ್ರೇಷ್ಠ ಅಲ್ಲ ಅಂತ ಎಲ್ಲ ಹೇಳಿದೆ ಅಂತ ಹೇಳಿದ್ರೆ ಮನುಸ್ಮೃತಿನಲ್ಲಿ ಹೇಳಿದೆ ಅಂತ. ಯಾಕಂದ್ರೆ ಅದು ಶ್ರೇಷ್ಠವಾದದ್ದಲ್ಲ, ಎಲ್ಲ ಕೆಲಸಕ್ಕೂ ಉಪಯೋಗಿಸಕ್ಕೆ ಆಗಲ್ಲ ಅಂತ. ಈ ಯಾರ ಮೇಲೆ ಇವ್ರ ತಾಯಿ ಈ ತರ ಕಂಪ್ಲೇಂಟ್ ಮಾಡ್ತಾ ಇದ್ರು, ಯಾರಿಂದ ನನ್ನ ಮಗಳಿಗೆ ಈಗ ಆಯ್ತು ಅಂತ ಹೇಳಿದಾಗ ಡೈರೆಕ್ಟ್ ಆಗೇ ಹೇಳ್ತಾರೆ, ಈ ಶಾರಿಗೆ ಪುಳ್ಳೂರ್ ಏರ್ತಾರಲ್ಲ ಯಾರಪ್ಪ ಅಂತ ಹೇಳಿದ್ರೆ, ಶಾರಿಗೆ ಪುಳ್ಳರ್ ಅಂತ ಹೇಳಿದ್ರೆ ಗರುಡ ವಾಹನನಾಗಿ ಬರ್ತಾನಲ್ಲ ಭಗವಂತ, ಅವನು ಮೆರವಣಿಗೆ ಬರೋದು ಅಂತ. ಇವನು ಫಸ್ಟು ಅದ್ರ ಮೇಲೆ ಹತ್ಕೊಂಡು ಹಾರಾಡೋದು ಮೇಲೆ ಒಂದಿರ್ಲಿ, ಅದನ್ನ ಮೇಲೆ ಹತ್ಕೊಂಡು ನಿಧಾನಕ್ಕೆ ಮೆರವಣಿಗೆ ಬರೋದು. ಇದು ಪರತತ್ವ ಸೂಚಕವಾಗಿದೆ. ಈ ಶಾರಿಗೆ ಪುಳ್ಳರ್ ಅಂತ ಹೇಳಿದಾಗ ಇಲ್ಲಿ ಅವ್ರ ಅಮ್ಮನೂ ಒಪ್ಕೋತಾಳೆ ಅಂತ. ಯಾವನಿಗೂ ಇವಳು ಮನಸ್ಸೋತಿಲ್ಲ, ಆದ್ರೆ ಒಂದು ಪರತತ್ವ, ಭಗವಂತ ಅನ್ನೋ ಒಂದು ಪರತತ್ವ. ಶಾರಿಗೆ ಪುಳ್ಳೂರ್ ಅಂದ್ರೆ ಅದು ಬ್ರ್ಯಾಂಡ್, ಬೇರೆ ಯಾರಿಗೂ ಅಲ್ಲ, ಗರುಡ ವಾಹನನಾಗಿ ಬರೋದು ಭಗವಂತ ಒಬ್ಬನೇ, ಅವನು ಅಂತ ಗೊತ್ತಾಗತ್ತೆ. ಅವಾಗ ಇದು ಏನಾಗುತ್ತೆ, ಅಷ್ಟು ದೊಡ್ಡ ಪರತತ್ವವನ್ನು ವರಿಸಿದಾಳೆ ನನ್ನ ಮಗಳು ಅಂತ ಹೇಳಿದಾಗ ಈ ತಪ್ಪು ಯಾರ ಮೇಲೆ ಹೋಯ್ತು ಅಂತ
ಮ್ಯಾಮ್ ಮ್ಯೂಟ್ ಆಗಿದ್ದೀರಾ ಮ್ಯಾಮ್ ನೀವು? ಇಲ್ಲ ಹ್ಯಾಂಗ್ ಆಯ್ತು. ಹ್ಯಾಂಗ್ ಆಗಿದೆ ಅನ್ಸುತ್ತೆ. ನಾನ್ ಅನ್ಕೊಂಡೆ ಎಂತದ ಹೋಯ್ತು. ಐ ಹ್ಯಾವ್ ದಿಸ್ ಪ್ರಾಬ್ಲಮ್. Yeah, I was also thinking like How to inform her? she has left. I will call her, Radhika. I'll call her. She's left. She'll come back then. ಅಂತ ಕೆಲ್ಸಗಳು ಏನ್ ಮಾಡ್ದ ಅಂತ ಹೇಳಿದಾಗ, ಯಾರು ಮಾಡಕ್ಕೆ ಆಗದೆ ಇರುವಂತ ಒಂದು ಕೆಲಸವನ್ನ ಮಾಡಿದಾಗ ಅವಾಗ ನಿಶ್ಚಯ ಆಗತ್ತೆ ಅಂತ. ಅವಾಗ ನಮ್ಗೆ ಅರ್ಥ ಆಗತ್ತೆ, ಹೌದು ಇದು ಬೇರೆ ಯಾರು. ಯಾಕಂದ್ರೆ ಸೀತಾದೇವಿಯನ್ನ ಕಾಪಾಡ್ಬೇಕಾದ್ರೆ ಒಂದು ಇಡೀ ಪಟ್ಟಣವನ್ನೇ ಸುಟ್ಬಿಟ್ಟ. ಶ್ರೀಲಂಕೆಯನ್ನೇ 2 ಬಾರಿ ಸುಟ್ಟೋಯ್ತು. ಕೊನೆನಲ್ಲೂ ಒಂದ್ಸತಿ ಸುಡುತ್ತೆ. ಯುದ್ಧ ಎಲ್ಲ ಆದ್ಮೇಲೆ ಮೊದ್ಲು ಹನುಮಂತ ಬಂದಾಗ್ಲೂ ಅವನು ಸುಟ್ಬಿಟ್ಟು ಹೋಗ್ತಾನೆ. ಈ ಒಂದು ಇಡೀ ಪಟ್ಟಣವನ್ನೇ ಸುಟ್ಟು ಒಂದು ಸ್ತ್ರೀನ ಕಾಪಾಡ್ಬೇಕಾಗಿತ್ತ? ಅದ ನೆಸಿಟಿ ಇರ್ಲಿಲ್ಲ. ಆದ್ರೆ ಕೋಪವನ್ನ ಹೇಗೆ ತೋರಿಸ್ಕೊಳ್ಳೋದು, ಇದು ಆ ಪರತತ್ವ ಅನ್ನೋದು ಕೆಲಸ ಹೇಗೆ ಮಾಡತ್ತೆ ಅಂತ ಹೇಳಿದ್ರೆ, ಮುಂದೆ ಯಾರು ಇನ್ನು ಆ ತರ ತಪ್ಪುಗಳನ್ನ ಮಾಡಬಾರ್ದು, ಆ ತರ ತೋರಿಸ್ಕೊಳ್ತಾನೆ. ಅದೇ ತರ ರುಕ್ಮಿಣಿಯನ್ನ ಕಾಪಾಡ್ಬೇಕಾದಾಗ ಎಲ್ಲೋ ಇನ್ನೂ ಬಂದೇ ಇರಲ್ಲ, ಹತ್ರದಲ್ಲೇ ಇರೋದಿಲ್ಲ. ಹಾಗಿದ್ದಾಗ್ಲೂನು ಒಂದು ಶಂಖನಾದದಿಂದ ರುಕ್ಮಿಣಿಯ ಜೀವವನ್ನ ಉಳಿಸ್ತಾನೆ. ಇದು ಪರತತ್ವ ನಿರ್ಣಯ, ಪರತತ್ವ ನಿಶ್ಚಯಿಸೋದು ಅನ್ನೋದು. ಇದನ್ನೆಲ್ಲನೇ ಶಾರಿಗೆ ಪುಳ್ಳರ ಹೇಗೆ ಭಗವಂತನನ್ನ ಸೂಚಕವಾಗಿದೆಯೋ, ಅದೇ ತರ ಇವುಗಳು ಅಷ್ಟೇನೆ. ಇದೆಲ್ಲ ಭಗವಂತನೇ ಬಂದಿರೋದು, ಬೇರೆ ಯಾರು ಅಲ್ಲ ಅಂತ. ಆ ಶಂಖನಾದ ಮತ್ತೆ ಆ ತುಳಸಿ ವಾಸನೆ, ಇಲ್ಲಿ ಕೊನೆಯದಾಗಿ ಆ ತುಳಸಿ ವಾಸನೆ ಅಂತ ಹೇಳ್ತಾರೆ. ಇಲ್ಲಿ ಕೊನೆಗೆ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೋದ್ರೆ ಹೋಗ್ಲಿ ಶಾರಿಗೆ ಪುಳ್ಳರಂ ತಣ್ಣಂತುಳ ಇರೈಕೂಳ್ ಅರುಳಾಯ್. ಹೋಗ್ಲಿ, ಬಂದ ಏನು ಮಾಡ್ಲಿಲ್ಲ, ಮಾತಾಡ್ಸೂ ಇಲ್ಲ, ಏನು ಮಾಡ್ಲಿಲ್ಲ, ಟೈಮ್ ಸರಿಯಾಗಿ ಬರಲಿಲ್ಲ. ಹೋಗುವಾಗ ಹೋದ್ಸತಿ ಒಂದ್ ತುಳಸಿ ಆದ್ರೂ ಪ್ರಸಾದ ತರ ಕೊಡ್ಬಾರ್ದಾಗಿತ್ತ? ಅದನ್ನ ಕೊಟ್ಟಿದ್ರೆ ಅದ್ರ ವಾಸನೆ ನೋಡ್ಕೊಂಡು ಹೇಗೋ ಸಹಿಸ್ಕೊಂಡು ಇರ್ತಾ ಇದ್ಲು, ಆ ತುಳಸಿನಾದ್ರೂ ಕೊಡ್ಬೋದಾಗಿತ್ತು ಅಂತ. ಈ ತುಳಸಿ ವಿಷಯಕ್ಕೆ ಬಂದಾಗ ತಿರುವಾಮಣಿನಲ್ಲಿ ತುಂಬಾ ಇದರಲ್ಲಿ ಹೇಳ್ತಾರೆ, ಬಾಲನ ಏಳುಲ ಉಂಡವನ್ ಎನ್ನುಡೇ ಪೆಣ್ಮಣಿ ಕೋಮಲನ್. ಆ ಹಾಡಲ್ಲಿ, ಆ ದಶಕದಲ್ಲಿ ಪೂರ್ತಿ ತುಳಸಿ ಬಗ್ಗೆನೇ ಎಲ್ಲ ಹೇಳ್ತಾರೆ. ಹೇಗೆ ತುಳಸಿ ಯಾಕೆ ಅವನಿಗೆ ಬ್ರ್ಯಾಂಡ್ ಆಯ್ತು, ಅವನನ್ನ ವಾಸನೆ ಹೇಗೆ ಅವನಿಗೆ ತುಂಬಾ ಇಷ್ಟವಾಯ್ತು, ಆ ದಳದಿಂದಾನೇ ಹೇಗೆ ಪೂಜೆ ಮಾಡ್ಬೇಕು ಅನ್ನಬೇಕಾದ್ರೆ ಅದನ್ನ ಭಗವದ್ಗೀತೆನಲ್ಲಿ ಕೂಡ ಹೇಳಿ ತೋರಿಸ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಏನು ಬೇಡ, ಒಂದು ದಳ ತುಳಸಿ ಇದ್ರೆ ಸಾಕು, ನನ್ನನ್ನ ಸುಲಭವಾಗಿ ನೀವು ಹೋಲಿಸ್ಕೋಬಹುದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ವಾಸನೆಗಳು ಇಲ್ಲದೆ ಇರೋದ್ರಿಂದಾನೇ ಇವಳು ಮೆಲಿಯುಂ ಅಂತ ಅದರಲ್ಲಿ ಬಾಲನಾಯಿ ಪದ್ಯದಲ್ಲಿ ಹೇಳ್ತಾರೆ. ಅದು ತಿರುವಾಮಣಿಗೆ ಹೋಗ್ಬೇಕು ನೀವು, ಆ ಪುಸ್ತಕ ಇಟ್ಕೊಂಡ್ರೆ ಸುಲಭ ಆಗುತ್ತೆ. ಬರೀ ಕೋಟ್ಸ್ ಮಾಡಿದ್ರೆ ಕೊಟೇಶನ್ ಹೇಳ್ಬೋದು ನಾವೀಗ, ಆದ್ರೆ ಅದು ನಿಮ್ಗೆ ಅಷ್ಟು ಉಪಯೋಗ ಆಗದೆ ಇರ್ಬೋದು. ಯಾಕಂದ್ರೆ ಕನೆಕ್ಟ್ ಆಗ್ಬೇಕು, ಪೂರ್ತಿ ಪದ್ಯ ಹೇಳ್ಬೇಕು. 10 ಪದ್ಯದಲ್ಲೂ ತುಳಸಿಯ ಬಗ್ಗೆ ವಿಶೇಷವಾಗಿ ಬಾಲನಾಯಿ ದಶಕದಲ್ಲಿ ಅದರಲ್ಲಿ ಪೂರ್ತಿ ತುಳಸಿ ಬಗ್ಗೆ ಹೇಳಿದ್ದಾರೆ. ತುಳಸಿ ವರ ಪಡೆದು ಭಗವಂತನನ್ನ ಸಾನ್ನಿಧ್ಯವನ್ನ ಪಡ್ಕೊಂಡವಳು. ಹಾಗಿರ್ಬೇಕಾಗಿದ್ದಾಗ ಆ ತುಳಸಿನ ಕೊಟ್ಟು ಹೋಗ್ಬಾರ್ದಾಗಿತ್ತೆ ಅಂತ. ಯಾಕಂದ್ರೆ ತುಳಸಿ ಸಾನ್ನಿಧ್ಯ ಯಾವಾಗ್ಲೂ ಭಗವಂತನಲ್ಲಿ ಇರುತ್ತೆ, ಅದನ್ನ ಇಟ್ಕೊಂಡಿದ್ರೆ ಭಗವಂತನೇ ಹತ್ರ ಇದ್ದಂಗೆ ಇರುತ್ತೆ ಅಂತ. ಇನ್ ಮುಂದಿನ ಹಾಡಲ್ಲಿ ಆ ತುಳಸಿ ಹಾರ ಕೊಟ್ಟು ಹೋಗ್ತಾನೆ, ಅವಾಗ ಇವಳಿಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದೆಲ್ಲನೂ ತೋರಿಸ್ಕೊಡ್ತಾರೆ. ಈ ಕಾರಿಗೆಯರ್ ಅನ್ನೋವಾಗ ಇನ್ನೊಂದು ವಿಶೇಷವಾಗಿ ಒಂದು ಗಮನಿಸ್ಬೇಕು. ಈ ಸ್ತ್ರೀತ್ವ ಇದೆಯಲ್ಲ, ಎಲ್ಲಾರು ಸ್ತ್ರೀ ಪ್ರಾಯರೇ ಅಂತ ನಾವು ಅವಾಗವಾಗ ಹೇಳ್ತಾ ಇರ್ತೀವಲ್ಲ, ಆ ಪಾರತಂತ್ರ್ಯವನ್ನ ಅನುಸಂಧಾನ ಮಾಡಿದೆ. ಅದೇ ಅರ್ಥ ಇದಕ್ಕೆ. ಸ್ವಾಪದೇಶ ಅರ್ಥದಲ್ಲಿ ಕಾರಿಕೆಯಾರಂ ತತಸ್ಯ ಸದೃಶಂ ಭವೇತ್ ಅನ್ನೋ ತರ ಸ್ವರೂಪ, ನಮ್ಮ ಸ್ವರೂಪವನ್ನ ತೋರಿಸ್ಕೊಡುವಂಥದ್ದು. ಯಾಕಂದ್ರೆ ಸ್ತ್ರೀತ್ವವನ್ನು ತೋರಿಸ್ಕೊಡೋದು, ಪಾರತಂತ್ರ್ಯವನ್ನ ತೋರಿಸ್ಕೊಡೋದು, ಅದನ್ನ ಇದರಲ್ಲಿ ಈ ಪಾಶದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ.
ಕಾರ್ಕೊಂಡು ಮೊದಲಾದ ಇದೆಲ್ಲ ಭಗವಂತನ ದಿವ್ಯ ಮಂಗಳ ಸ್ವರೂಪವನ್ನ ನಮಗ್ ತೋರಿಸ್ಕೊಡುತ್ತೆ. ಅದೇ ಕಪ್ಪಗ ಮೋಡ, ಭಗವಂತನನ್ನ ಇದ್ ಮಾಡಿದ್ದು ಅದನ್ನೆಲ್ಲ, ಮತ್ತೆ ಆ ಮೋಡದ ಶಬ್ದಗಳು ಅವೆಲ್ಲಾನು ಅಷ್ಟೇನೆ ಅಪ್ರಾಕೃತವಾದದ್ದು, ಭಗವಂತನ ಮಾತುಗಳು ಅನ್ನೋ ತರ ನಾವು ಇಟ್ಕೊಳ್ಬೇಕು. ಭಗವಂತನಿಗೆ ದಿವ್ಯ ಮಂಗಳ ವಿಗ್ರಹನ್ನ ನಮಗೆ ಜ್ಞಾಪಿಸತ್ತೆ, ಅನುಭವೀಯವಾದದ್ದು ಅಂತ. ಯಾವಾಗ್ಲೂ ಕಾರ್ವಣ್ಣನ್ನ, ಮೇಘಮಣ್ಣನ್ನ ಅಂತಾನೆ, ಕಾಳಮೇಘ ಪೆರುಮಾಳ್ ಇವನ್ ಹೀಗೆ ಅಲ್ವಾ ಅವನನ್ನ ಎಲ್ಲ ಕರೆಯೋದು. ಹಾಗೆ ಅವನ ಇದು ಶಾರಿಗೆ ಪುಳ್ಳೂರ್ ಅಂತ ಹೇಳ್ಬೇಕಾದ್ರೆ ಅವನ ವಾಹನ ವೈಲಕ್ಷಣ್ಯವನ್ನ ಹೇಳಿ ಆ ಪರತತ್ವವನ್ನ ಇಲ್ಲಿ ನಮಗೆ ಜ್ಞಾಪಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಭಗವಂತನನ್ನ ಅನುಭವಿಸ್ಬೇಕಾದ್ರೆ ಯೋಗ್ಯವಾದ ಕಾಲ ಬಂತು ಅಂತ ಕಂಡ್ಕೊಳ್ಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ತುಳಸಿಯನ್ನ ಒಂದು ವಿಚಾರವನ್ನ ಹೇಳ್ತಾರೆ, ತುಳಸಿನಾದ್ರೂ ಕೊಡಬಾರ್ದಾಗಿತ್ತೆ ಅಂತ ಹೇಳಿದ್ರೆ, ಅನುಗ್ರಹ ವಿಳಂಬ ಆದಾಗ ಕೆಲವು ಸುವೃತ್ತಗಳು ಹೇಳಿ ಈ ಪಾಶ್ರವನ್ನ ಹೇಳ್ತಾರೆ. ಯಾಕಂದ್ರೆ ಪಾಪ ಅವಳಿಗೆ ಬೇಕಾದವಳು ಯಾರೇ ಈ ಸಖಿಗೆ ಬೇಕಾದವಳು ಕೆಲವರು ಹೇಳ್ತಾರಂತೆ, ಇಷ್ಟೆಲ್ಲ ಪಾಪ ಅವಳು ಆಸೆ ಇಟ್ಕೊಂಡಿದ್ದಾಳೆ ಭಗವಂತನ ಮೇಲೆ, ಅಟ್ಲೀಸ್ಟ್ ಒಂದು ತುಳಸಿ ಹಾರವನ್ನಾದ್ರೂ ಕೊಟ್ಬಿಟ್ಟು ಹೋಗ್ಬೋದಾಗಿತ್ತು. ಹೋದ್ಸತಿ ಬಂದಿದ್ನಲ್ಲ ಅವಾಗ ಅದನ್ನಾದ್ರೂ ಇಟ್ಕೊಂಡು ಅವಳು ಒಂದ್ ಸ್ವಲ್ಪ ದಿವಸ ಕಾಲ ಕಳೀತಾ ಇದ್ಲು ಅನ್ನೋ ತರ ಇವಳ ಮೇಲೆ ನಾಯಕಿ ಮೇಲೆ ಎಲ್ಲರಿಗೂ ಅನುತಾಪ, ಪರಾಂಶ ನಾಯಕಿ ಮೇಲೆ ಎಲ್ಲರಿಗೂ ಅನುತಾಪ ಇರತ್ತೆ. ಅದನ್ನ ತಾಯಿನೂ ವ್ಯಕ್ತಪಡಿಸ್ತಾಳೆ, ಅವ್ರ ಸಖಿರು ವ್ಯಕ್ತಪಡಿಸ್ತಾರೆ. ಅದ್ ಹೇಳುವಂತಾನೆ ಈ ಪಾಶ್ರ. ಇದು ಸ್ವಲ್ಪ ಹೇಗೆ ಅಂತ ಹೇಳಿದ್ರೆ, ಈ ಪರಭಕ್ತಿ ಪರಮಭಕ್ತಿ ಇದೆಯಲ್ಲ, ಪರಭಕ್ತಿ ಪರಜ್ಞಾನ ಪರಮಭಕ್ತಿ, ಪರಮಭಕ್ತಿ ಸ್ಥಿತಿಗೆ ಈ ಸಖಿ ಬಂದುಬಿಟ್ಟಿದ್ದಾಳೆ. ಯಾರು? ನಮ್ಮಾಳ್ವಾರ್. ಪರಮಭಕ್ತಿ ಸ್ಥಿತಿಗೆ ಬಂದ್ಬಿಟ್ಟಾಗ ಭಗವಂತನನ್ನ ಬಿಟ್ಟು ಬೇರೆ ಏನು ಬೇಡ ನನಗೆ ಅನ್ನೋ ತರ ಇದ್ದಾಗ ಯಾವ್ದ್ರಲ್ಲೂ ಆಸಕ್ತಿ ಇರೋದಿಲ್ಲ, ಮಖದ ತೇಜಸ್ಸೆಲ್ಲ ಹೊರಟೋಗಿರುತ್ತೆ. ಅವಾಗ ಆ ತಾಯಿ ನೋಡ್ಬಿಟ್ಟು ತುಂಬಾ ದುಃಖ ಪಟ್ಕೋತಾಳೆ. ಇವಾಗ ಭಗವಂತನ ಸಂಬಂಧ ಇರೋ ಅಂತ ಯಾವ್ದಾನ ಒಂದು ವಸ್ತು ಆದ್ರೂ ಇದ್ರೆ ಸ್ವಲ್ಪ ಆದ್ರೂ ಅವಳು ಸಂತೋಷವಾಗಿರ್ತಾ ಇದ್ಲ ಏನು ಅಂತ ಹೇಳ್ಬಿಟ್ಟು ಎನ್ ಶಿನ್ಮೊಳಿಕ್ ಅಂತ ಬೇಜಾರ್ ಮಾಡ್ಕೊಳ್ತಾರೆ. ಮುಂದಿನ ಹಾಡ್ಕೋಗೋಣ. சின்மொழி நோயோ கழிப்பெரும் தெய்வம், சில்மொழி நோயோ கழிப்பெரும் தெய்வம், இந்நோயினதென்று இன்மொழி கேட்கும் இளந்தெய்வம் அன்றிது. இந்நோயினதென்று இன்மொழி கேட்கும் இளந்தெய்வம் அன்றிது. வேளாண்டில் நீ என் மொழி கேண்மின் என்னம்மனை மீர் உலகேழம் உண்டான். வேலனில் நீ என் மொழி கேண்மின் என் அம்மனை மீர் உலகேழும் உண்டான். சொன்மொழி மாலை அந்தணன் துழாய் கொண்டு சூட்டுமினே. சொல்மொழி மாலையம் தன்னம் துழாய் ಕೊಂಡು ಸೂಟುಮಿನೇ. ಉಲಹಮೇಳು ಉಂಡಾನ್ ಶೊನ್ಮೊಳಿವರೆಗೂ ಹೇಳ್ಕೋಬೇಕು, ಅದು ದೊಡ್ಡ ಲೈನ್ ಅದು. ಅದಾದ್ಮೇಲೆ ಮಾಲೆ ಉಂಡಾನ್ ಲಾಸ್ಟ್ ಲೈನ್ ಬರುತ್ತೆ. ಇವಾಗ ಹೇಳ್ತೀನಿ ನೋಡಿ ಅದೇ ತರ. சின்மொழி நோயோ கழிப்பெரும் தெய்வம், இந்நோயினதென்று இன்மொழி கேட்கும் இளந்தெய்வம் அன்றிது. வேளானில் நீ என் மொழி கேண்மின் என்னம்மனை மீர் உலகேழம் உண்டான். சொல்மொழி மாலையந்தணன் துழாய் கொண்டு சூட்டுமினே. சில்மொழி நோயோ கழிப்பெரும் தெய்வம், இந்நோயினதென்று இல்மொழி கேட்கும் இளந்தெய்வம் அன்றிது. வேலனில் நீ என் மொழி கேண்மின் என் அம்மனை மீர் உலகேழும் உண்டான். சொல்மொழி மாலையம் தன்னம் துழாய் ಕೊಂಡು ಸೂಟುಮಿನೇ. ಶಿನ್ಮೊಳಿ ಅಂದ್ರೆ ನನ್ನ ಮಗಳು ಅಂತ ಹೇಳಿದ್ರು, ಮಾತಾಡೋ ಕಡಿಮೆ ಇರೋ ಅಂತ ನನ್ನ ಮಗಳು ಅಂತ. ಹೇಗೆ ಅದು ಒಂದು ಅಬ್ಜೆಕ್ಟಿವ್, ಶಿನ್ಮೊಳಿ ಪೇಶಂ ಎನ್ನ ಕಾರಿಹೈ ಅಂತ ಇದ್ರೆ, ಆ ಶಿನ್ಮೊಳಿನೇ ನೌನ್ ತರನು ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ಲಿ. ತಮಿಳ್ ಗ್ರಾಮರ್ ಅಲ್ಲಿ ಇಲಕ್ಕಿಯಂ ಅಂತ ಬರುತ್ತಲ್ಲ, ಅದರಲ್ಲಿ ಶಿನ್ಮೊಳಿ ಅಂದಾಗ ಅದನ್ನ ನೌನ್ ತರ ಅಲ್ಲಿ ಯೂಸ್ ಮಾಡಿದ್ದಾರೆ. ತನ್ನ ಮಗಳಿಗೆ ಅದೇನೆ ಹೇಳುದು. ಶಿನ್ಮೊಳಿ ನೋವು ಅಂದ್ರೆ ಇವಳಿಗೆ ಬಂದಿರೋ ನೋವು ಯಾವುದು?
ಇವಳು ಬಂದಿರೋ ನೋವು ಭಗವಂತನಿಂದ ಬೇರೆಯಾಗಿರುವಾಗ ಬಂದಿರುವಂತ ಒಂದು ನೋವು ಇದು. ಇದು ಸಾಧಾರಣವಾದ ದೇವರುಗಳಿಂದ ಬಂದಿದ್ದಲ್ಲ ಅಂತ, ಇದು ದೊಡ್ಡ ದೇವರಿಂದ ಬಂದಿದ್ದು ಕಾಯಿಲೆ ಅಂತ. ಇಲ್ಲಿ ಈ ಇದು ಕೊರವಂಜಿ ಇರ್ತಾರಲ್ಲ, ಅವರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾಸ್ತ್ರ ಎಲ್ಲ ಕೇಳಿದಾಗ ಅವರು ಕೊರವಂಜಿ ಹೇಳ್ತಾರಂತೆ, ಇದು ಸುಬ್ರಹ್ಮಣ್ಯ ದೇವರಿಂದ ಬಂದಿರೋವಂಥದ್ದು ಇದು, ಇದಕ್ಕೆ ನೀವು ಇದು ಮಾಡಬೇಕು, ಕೆಂಪಕ್ಕೆ ಅನ್ನ ಮಾಡಿ ಕೆಂಪನ್ನ ಕಲಸಿ 4 ಇದು ದಾರಿ ಸೇರೋ ಕಡೆ ನೀವು ಮಾಡಿಸ್ಬಿಟ್ಟು ಹಾಕ್ಬೇಕು, ಅದು ಇದು ಅಂತೆಲ್ಲ ಹೇಳ್ತಾರೆ. ಅವಾಗ ಈ ಸಖಿ ಇದ್ದವಳು ಪರವಾಗಿ ಮಾತಾಡ್ತಾಳೆ, ಯಾರಿಗೆ? ಈ ನಾಯಕಿ ಪರವಾಗಿ ಮಾತಾಡ್ತಾಳೆ. ಏನಪ್ಪಾ ಅಂದ್ರೆ, ಈ ನೋವು ಇದೆಯಲ್ಲ, ಈ ತರ ಮೂರ್ಛೆ ಹೋಗ್ಬಿಡ್ತಾಳೆ ಅವಾಗವಾಗ, ಯಾವ್ದೋ ಒಂದು ಕಾಯಿಲೆನೋ ಏನೋ ಅಂತ ಎಲ್ಲರೂ ಭ್ರಮಿಸ್ತಾ ಇರ್ತಾರೆ, ಯಾವ್ದ್ರಿಂದ ಈ ತರ ಆಗ್ತಾ ಇದೆ, ಎಲ್ಲ ಬೇರೆ ಯಾವ್ದು ಹೊರಗಡೆ ಕಾಯಿಲೆ ಅಂತ ಏನು ಕಾಣಿಸಲ್ವಲ್ಲ, ಯಾವ್ದ್ರಿಂದ ಅಂತ ಹೇಳಿದಾಗ ಈ ಕಣಿ ಕೇಳೋದು ಅಂತ ಹೇಳ್ತಾರೆ ಕೊರವಂಜಿಗಳು, ಕುರಿ ಸೊಲ್ರುವ ಅಂತ ಹೇಳ್ತಾರೆ ತಮಿಳಲ್ಲಿ. ಇದರಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲೂ ಬರ್ತಾರೆ ನೋಡಿ, ವೇಷ ಮರೆಸ್ಕೊಂಡು ಭಗವಂತನೇ ಬಂದು ಕುರಿ ಹೇಳ್ತೀನಿ ಅಂತ. ಆತರ ಒಂದು ಕೋಲಲ್ಲಿ ನೇಮಿಸ್ಬಿಟ್ಟು ಅವ್ರು ಶಾಸ್ತ್ರ ಹೇಳೋದು. ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಹೆಚ್ಚು ಅಂದ್ರೆ ಏನಿಲ್ಲ, ಒಂದು ಬುಟ್ಟಿ ತಗೊಂಡ್ ಬರೋರು ಅವ್ರಿಗೆ ಅಕ್ಕಿನೋ ಬೆಲ್ಲನೋ ಏನೋ ಕೊಡ್ತಾ ಇದ್ರು ಅಷ್ಟೇನೆ. ಆದ್ರೆ ಶಾಸ್ತ್ರ ಮಾತ್ರ ತುಂಬಾ ಚೆನ್ನಾಗಿ ಹೇಳೋರು, ಕಣಿ ಹೇಳೋರು ಅಂತ. ಪ್ರವರ ಎಲ್ಲ ಹೇಳಿ, ಈ ರಾಜರು ನಿಮ್ಮ ಇವರು ಎಲ್ಲ ಹಿಂದೆ ಮುಂದೆ ಭೂತ ಭವಿಷ್ಯ ಎಲ್ಲವನ್ನೂ ಹೇಳೋರಂತೆ, ಕಣಿ ಹೇಳೋರು. ಅದೊಂದು ಕಲೆ, ಅದನ್ನ ಹೇಳೋದು. ಅವರನ್ನ ಇಲ್ಲಿ ಕರೆಸ್ತಾರಂತೆ. ಇದು ಎಲ್ಲ ಒಂದು ಇಮ್ಯಾಜಿನರಿ ಸ್ಟೋರಿ ರನ್ನಿಂಗ್ ಬಿಹೈಂಡ್ ದ ಸ್ಕ್ರೀನ್ ಅಂತ ಇಟ್ಕೊಳ್ಬೇಕಾದ್ರೆ, ಇಲ್ಲಿ ಅವನು ಕರೆಸಿ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ ಇದು ಸುಬ್ರಹ್ಮಣ್ಯ ದೇವರಿಂದ ಬಂದಿರೋದು ಅಂತ. ಅವಾಗ ಇವಳು ಸ್ನೇಹಿತ ಹೇಳ್ತಾಳಂತೆ, ಇಲ್ಲ ಇದೆಲ್ಲ ಹೀಗೆ ಪರದೇವತೆಗಳಿಂದ ಏನು ಬಂದಿದ್ದಲ್ಲ, ಇದು ಬಂದಿದೆ ಒಂದು ದೊಡ್ಡ ದೇವತೆಯಿಂದಾನೆ, ದೊಡ್ಡ ದೇವರಿಂದ ಬಂದಿರೋದು. ಇನ್ನು ಈ ನೋವು, ಈ ರೋಗ ಇದೆಲ್ಲ ಇದೊಂಥರ ಹಿತವಾದದ್ದೇ ರೋಗ, ಇದು ಬಂದ್ರೆ ಒಳ್ಳೇದೇ ಅಂತ. ಇದೇನಪ್ಪ ಅಂದ್ರೆ ಪರಮ ಭಕ್ತಿ ಅನ್ನೋ ರೋಗ ಬಂದ್ರೆ ಒಳ್ಳೇದೇ, ಯಾಕಂದ್ರೆ ಮೋಕ್ಷಕ್ಕೆ ಬೇಗ ಹೋಗೋ ಟೈಮ್ ಬಂತು ಅಂತ ಅರ್ಥ. ಅದು ಯಾರು ಒಪ್ಕೊಳ್ತಾರೆ? ಈ ತರ ಮೂರ್ಛೆ ಹೋಗೋದಿದ್ರೆ ಒಳ್ಳೆ ರೋಗನ ಅಂತ ಹೇಳಿದ್ರೆ, ಯಾರಿಗೆ ಭಕ್ತಿ ಅಭಿನಿವೇಶ ಅಂದ್ರೆ ಏನು ಅಂತ ಅರ್ಥ ಆಗುತ್ತೋ ಅವ್ರಿಗೆ ಅರ್ಥ ಆಗತ್ತೆ. ಇವಾಗ ನೋಡಿ, ಯಾವುದೋ ಒಂದ್ರಲ್ಲಿ ನಮ್ಗೆ ಆಸಕ್ತಿ ಇದೆ, ಒಂದು ಪ್ರಬಂಧನೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಪಾರಾಯಣ ಮಾಡೋದು ಅಂತ ಆಸಕ್ತಿ ಇದೆ, ಅದು ಆಸಕ್ತಿ ಇರೋರ್ಗೆನೆ ಗೊತ್ತಾಗೋದು. ಅದನ್ನ ತಪ್ಪಿಸ್ಬಿಟ್ರೆ, ಅದಕ್ಕೆ ಹೋಗಕ್ ಆಗದೆ ಹೋದ್ರೆ ದುಃಖ ಆಗೋದು. ಆಸಕ್ತಿ ಇಲ್ಲದೆ ಇರೋರ್ಗೆ, ಅಯ್ಯೋ ಇವತ್ತು ಅಲ್ಲಿ ಹೋಗಕ್ಕೆ ಆಗ್ಲಿಲ್ವಲ್ಲ, ಪಾರಾಯಣ ಮಾಡಕ್ಕೆ ಆಗ್ಲಿಲ್ಲ, ಅಯ್ಯೋ ಏನಂತೆ ಒಂದ್ ದಿವಸ ಹೋಗದೆ ಹೋದ್ರೆ ಅಂತಾನೆ ಅನ್ಸತ್ತೆ ಹೊರತು ಅದರ ವಿಶೇಷತೆ ಗೊತ್ತಾಗಲ್ಲ. ಅದನ್ನ ಇಲ್ಲಿ ಹೇಳಿದ್ರೆ, ಈ ನೋಯ್ ಇದೆಯಲ್ಲ, ಈ ಕಾಯಿಲೆ ಏನಪ್ಪಾ ಅಂತ ಹೇಳಿದ್ರೆ, ಭಗವಂತನಲ್ಲೇ ಪೂರ್ತಿ ಮನಸ್ಸಿಟ್ಟು ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಆ ಪರಿಸ್ಥಿತಿಗೆ ಬಂದಿರೋರು ಈ ನೋಯ್ ಅಂದ್ರೆ ಕಾಯಿಲೆ ಅಂತ. ಇದು ಒಳ್ಳೇದೇ, ಹಿತವಾದದ್ದೇ, ಒಂದು ಜೀವಾತ್ಮಕ್ಕೆ ಬರ್ಬೇಕಾಗಿರೋ ಕಾಯಿಲೆನೇ ಇದು. ಬಂದ್ರೆ ಇದರಿಂದ ಏನು ಕೆಟ್ಟದೇನಾಗಲ್ಲ, ಒಳ್ಳೇದೇ ಆಗತ್ತೆ. ಮತ್ತೆ ಇವನು ಸಂಸಾರದಲ್ಲಿ ಬಂದು ಬೀಳ್ದೇ ಇರೋ ತರ ಆಗತ್ತೆ, ಇದರಿಂದ ಒಳ್ಳೇದೇ ಆಗತ್ತೆ, ಇದೇನ್ ಕೆಟ್ಟ ಕಾಯಿಲೆ ಇಲ್ಲ ಅಂತಾರೆ. ಭಗವತ್ ಭಕ್ತಿ ಹೆಚ್ಚಾದಾಗ ಬಂದಿದ್ದು ಅಂತ. ಇನ್ನು ಅಂದ್ರೆ ಅದನ್ನ ಇದು ಭಗವದ್ ಭಕ್ತಿ ಹೆಚ್ಚಾದಾಗ ಬಂದಿದ್ದು ಅಂತ. ಇಲ್ಲಿ ಈ ಶಿನ್ಮೊಳಿ, ಇಲ್ಮೊಳಿ, ಇಳಂ ದೈವಂ ಅನ್ಬೇಕು ಅನ್ನೋಕೆಲ್ಲಾನು ಮೇಲರ್ಥಕ್ಕೊಂದು ಒಳರ್ಥಕ್ಕೊಂದು ಆ ಅರ್ಥದಲ್ಲಿ ಎಲ್ಲಾನು ನಮ್ಗೆ ಹೇಳ್ಕೊಡ್ತಾರೆ. ಶಿನ್ಮೊಳಿ ಆಗ್ಲೇ ನಾವು ನೋಡಿದ್ವಿ, ಕೆಲವೇ ಮಾತುಗಳನ್ನ ಆಡೋಳು, ಸ್ವಲ್ಪನೇ ಮಾತಾಡೋಳು ಅಂತ. ಇಲ್ಮೊಳಿ ಅಂತ ಹೇಳಿದ್ರೆ ಇಲ್ಲದ ಸಲ್ಲದ ವಿಚಾರ ಹೇಳ್ಬೇಡಿ ಅಂತ ಇದರಲ್ಲಿ ಬರುತ್ತೆ. ಇವಾಗ ನಮ್ಮ ಸಖೀರ್ ಹೇಳ್ತಾರೆ, ಇಲ್ಲಿ ನೀವು ಸುಮ್ಮನೆ ನೀವೇ ಏನೋ ಇಲ್ಮೊಳಿ ಕೇಳ್ಕೊ. ಅವಳು ಮೂರ್ಛೆ ಹೋಗಿದ್ದಾಳೆ ಅಂದ ತಕ್ಷಣ ಇವಳಿಗೆ ಯಾವ್ದೋ ಕಣಿ, ಇಲ್ಮೊಳಿ ಯಾರು ಹೇಳ್ತಾರೆ? ಈ ಕಣಿ ಇಲ್ದೇ ಇರೋದು ಸುಳ್ಳು ಶಾಸ್ತ್ರಗಳು ಹೇಳ್ತಾರೆ. ದುಡ್ಡು ಕೊಟ್ಕೊಂಡ್ರೆ ನಿಮ್ಗೆ ಈ ಗ್ರಹಚಾರ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಯಾವ್ದೋ ಒಂದು ಹೋಮ ಮಾಡಿಸಿ, ಇಲ್ಲದೆ ಹೋದ್ರೆ ಈ ದಾನ ಕೊಡಿ, ಬೆಳಗಿನ ಜಾವ ಎದ್ದು ಒದ್ದೆ ಬೆಟ್ಟದಲ್ಲಿ ಪೈರನ್ನ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಬೆನ್ನ ಮೇಲೆ ಇಟ್ಕೊಂಡು ಊರೆಲ್ಲ ಸುತ್ತಾಕಿ ಏನೋ ಒಂದು ಹೇಳ್ತಾರೆ ಪರಿಹಾರ ಅಂತ. ಅವ್ರಿಗೆ ಬಾಯಿಗೆ ಬಂದಿದೆ, ಅದನ್ನ ಇಲ್ಮೊಯಿ ಅಂತ ಹೇಳ್ತಾರೆ. ಇಲ್ಲಂತ ಹೇಳಿದ್ರೆ ಸತ್ಯವಲ್ಲದನ್ನ ಹೇಳೋದು. ಸುಮ್ಮನೆ ಇಲ್ಲಿ ಎಂದ್ರೆ ಇನ್ನೋ ಇನದು, ಇದು ಯಾವ್ದೋ ಒಂದು ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಂದ್ರೆ ಇಲ್ಮೊಳಿ ಕೇಟ್ಕೊಂಬ, ಇಲ್ದೇ ಇರೋದನ್ನೆಲ್ಲ ಹೋಗಿ ಶಾಸ್ತ್ರ ಕೇಳೋದು, ತಪ್ಪಾಗಿರೋರ ಹತ್ರ ಎಲ್ಲ ಹೋಗಿ ಶಾಸ್ತ್ರ ಕೇಳೋದು. ಇಳಂ ದೈವಂ ಅಂದ್ರ ಅವಳು ಹೇಳ್ತಾಳೆ ಸಖಿ, ಇದೆಲ್ಲ ನೀವೆಲ್ಲ ಹೇಳೋ ತರ ಯಾವುದೋ ಸಣ್ಣ ದೈವದಿಂದ ಬಂದಿರೋ ಕಾಯಿಲೆ ಅಲ್ಲ, ಇದು ದೊಡ್ಡ ದೈವದಿಂದಾನೇ ಬಂದಿರೋದು ಅಂತ. ಅಂದ್ರೆ ಪರವಾಸು ದೇವನಿಂದ ಉಂಟಾದ ಕಾಯಿಲೆ ಇದು, ಸುಬ್ರಹ್ಮಣ್ಯ ಆದ್ರಿಂದ ಏನು ಬಂದಿದ್ದಲ್ಲ ಅಂತ ಇದು ಅಂತ ಹೇಳೋದು. ಆಮೇಲೆ ಅವಳು ಹೇಳ್ತಾಳೆ, ವೇಲ ನಿಲ್ ನೀ ಅಂತ ಹೇಳಿದ್ರೆ
ಆ ಒಳಗಡೆ ಬಂದು ಕೊರವಂಜಿ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಮೇಲೆ ವೇಲ ಬಂದ್ಬಿಟ್ಟಿದ್ದಾನೆ, ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಅವ್ರ ಮೈ ಮೇಲೆ ದೇವ್ರು ಬಂದಂಗೆಲ್ಲ ನಾಟಕ ಆಡ್ತಾ ಇರ್ತಾರೆ. ಅದಕ್ಕೆ ವೇಲ ನಿಲ್ನಿ ಬರ್ಬೇಡ ನೀನು ಅಂತ ಹೇಳ್ತಾರೆ. ಎನ್ನೋಯ್ ಕೇಳ್ಮಿನ್ ಎನ್ನಮ್ಮನೆ ಮೀನ್, ಇವಳು ಏನು ಕಾಯಿಲೆ ಅನ್ನೋದು ನಾನು ಹೇಳ್ತೀನಿ ಕೇಳಿಪ್ಪ ನೀವು. ಎನ್ಮೊഴി ಕೇಳ್ಮಿನ್, ಅವಳಿಗೆ ಏನು ಕಾಯಿಲೆ ಅಂತ ನಾನು ಹೇಳ್ತೀನಿ. ಉಲಹೇಳು ಮುಂಡಾನ್ ಸೊಲ್ಮೊಳಿ ಮಾಲೆ ತಣ್ಣನ್ ತುಳಾಯ್, ಇವಳಿಗೆ ಈ ಕಾಯಿಲೆ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ಉಲಹೇಳು ಮುಂಡಾನ್ ಇದನ್ನಲ್ಲ ಸಾಕ್ಷಾತ್ ಶ್ರೀಮನ್ ನಾರಾಯಣ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ನುಂಗದ್ನಲ್ಲ, ಅವನನ್ನ ನೀವು ಅವನ ನಾಮಗಳನ್ನ ಅಲ್ಲಿ ಸೊಲ್ಮೊಳಿ ನಾವು ನೋಡಿದ್ವಿ, ಇವಾಗ ಶಿನ್ಮೊಳಿಗೆ ಅರ್ಥ ನೋಡಿದ್ವಿ, ಇಲ್ಮೊಳಿಗೆ ಅರ್ಥ ನೋಡಿದ್ವಿ. ಇವಾಗ ಸೊಲ್ಮೊಳಿ ಅಂತ ಹೇಳಿದ್ರೆ ಸ್ತೋತ್ರ ಪಾಠ. ಅವನು ಭಗವಂತನ ನಾಮಗಳನ್ನ ಸಂಕೀರ್ತನೆ ಮಾಡಿದ್ರೆ ಸೊಲ್ಮೊಳಿ ಮಾಲೆ ಮತ್ತೆ ಅಂಡ್ ತಣ್ಣಂತ ಸುಂದರವಾದ ತುಳಸಿಯ ತಣ್ಣಗೆ ಇರುವಂತ ತುಳಸಿಯ ದಳಗಳನ್ನ ಹೂಗಳನ್ನ ಕೊಂಡು ಶೂಟು ಮೀನೆ ಅದನ್ನ ತಗೊಂಬಂದು ಇವಳಿಗೆ ಹಾಕಿ ಈ ಕಾಯಿಲೆ ಎಲ್ಲ ವಾಸಿ ಆಗತ್ತೆ ಅಂತ ಅವಳು ಸಖಿ ಹೇಳ್ತಾಳೆ. ಸುಮ್ಮನೆ ಯಾವ್ದೋ ಕೊರವಂಜಿನ ಕರೆಸ್ಬಿಟ್ಟು ಇವಳು ಸುಬ್ರಹ್ಮಣ್ಯ ಬಂದಿದೆ ಅದ್ ನಾಲ್ಗೆ ಚುಚ್ಕೊಳ್ಳಿ ಚುಚ್ಕೊಳ್ಳಿ ಇದು ಮಾಡ್ಬೇಕು, ನೆಲದಲ್ಲೆಲ್ಲ ಹೊರಳಾಡ್ಕೊಂಡು ಹೋಗ್ಬೇಕು, ಬೆಟ್ಟ ಹತ್ಬೇಕು, ಆ ಥರದ್ದೇನೋ ಕಷ್ಟವಾದದ್ದೆಲ್ಲ ಏನೂ ಹೇಳ್ಬೇಡಿ. ಆ ನೋವು ಬಂದಿರೋದು ಅದರಿಂದ ಅಲ್ಲ. ಯಾಕಂದ್ರೆ ಅವಳು ಬಂದವಳ ಮೈ ಮೇಲೆ ವೇಲ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಬಂದಂಗೆ ನಾಟಕ ಹಾಗೆ ಕುಣ್ಕೊಂಡು ಮಾಡ್ಕೊಂಡು. ಇಲ್ಲಿ ನಾವು ಒಂದು ಗಮನಿಸ್ಬೇಕು, ಯಾಕಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಜನಗಳನ್ನ ತುಂಬಾ ಏಮಾರ್ಸೋರಿದ್ರು. ಅದನ್ನೇ ಅದೆಲ್ಲ ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ನಮ್ಮಾಳ್ವಾರು ತುಂಬಾ ಚೆನ್ನಾಗಿ ಅವರೇ ತಾವೇ ಪಂಚಮವರ್ಣದಲ್ಲಿ ಅವತಾರ ಮಾಡಿ ಅವರೇ ಹೇಳಿ, ಯಾಕೆ ಬೇರೆ ಯಾರಾದ್ರೂ ಇದು ಉಚ್ಚ ಜಾತಿಲಿರೋರು ಒಳ್ಳೆ ಜಾತಿಯಲ್ಲಿರೋರು ತ್ರೈವೇಣಿಕರು ಯಾರಾದ್ರೂ ಹೇಳಿದ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಆದ್ರೆ ಇವರೇ ಪಂಚಮವರ್ಣದಲ್ಲಿ ಇರೋರೇ ಹೇಳ್ದಾಗ ಅವಾಗ ಅವ್ರು ಒಪ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರ ಅದ್ರೆಲ್ಲ ಅವತಾರ ಮಾಡಿ ಜನಗಳು ಅನ್ಯಾಯವಾಗಿ ಮೋಸ ಹೋಗ್ಬಾರ್ದು, ಈ ತರದ್ದೆಲ್ಲ ಸುಳ್ಳು ಇಲ್ಮೊಳಿ ಏನೇನೋ ಹೇಳ್ತಾರಲ್ಲ, ಅಬದ್ಧಗಳನ್ನೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಕೇಳಿ ನಂಬಬಾರ್ದು ಅನ್ನೋದಕ್ಕೋಸ್ಕರ ಅವಾಗೆಲ್ಲ ತುಂಬಾ ತುಂಬಾ ಕಷ್ಟಪಟ್ಟು ಪರತತ್ವವನ್ನ ಎಲ್ಲಾರ್ಗೂ ಅರ್ಥ ಮಾಡಿಸಿ ಮೋಕ್ಷ ಸಾಮ್ರಾಜ್ಯ ಅನ್ನೋದೊಂದಿದೆ, ಎಲ್ಲಾರ್ಗೂ ಸಿಗತ್ತೆ. ಬರೀ ಇವ್ರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರಿಗೆ ಅಂತ ಮಾತ್ರ ಅಲ್ಲ, ಕ್ಷತ್ರಿಯರಿಗೆ ಅಂತ ಅಲ್ಲ, ಯಾರ್ಯಾರಿಗೆ ಮೋಕ್ಷ ಬೇಕೋ ಎಲ್ಲಾರ್ಗೂ ಸಿಗತ್ತೆ. ಭಗವಂತನನ್ನ ಶರಣಾಗತಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಬಂದಿದ್ದವರು. ಹಾಗಾಗಿ ಅವ್ರು ಅದನ್ನ ಹೇಳ್ತಾರೆ. ಇಲ್ಲಿ ಸೊಲ್ಮೊಳಿ ಆ ಭಗವಂತನ ನಾಮ ಕೀರ್ತನೆಗಳನ್ನ ಮಾಡಿ ತುಳಸಿಯನ್ನ ಇದ್ ಮಾಡಿ ಅಂತ ಕೊಡಿ, ಅವಾಗ ಅವಳು ಸರಿ ಹೋಗ್ತಾಳೆ ಅಂತ. ಇಲ್ಲಿ ಇವಾಗ ಈ ಸಖಿ ಚಿಕ್ಕವಳು, ಅವ್ರ ಅಮ್ಮ ಅವರೆಲ್ಲ ದೊಡ್ಡವರಲ್ವಾ, ಈ ಯಾರು ಈ ಮಗಳ ಫ್ರೆಂಡ್ ಅಂದ್ರೆ ಅವಳ ವಯಸ್ಸಿನವಳೇ ಇರ್ತಾಳೆ. ಚಿಕ್ಕವ್ರು ದೊಡ್ಡವ್ರಿಗೆ ಉಪದೇಶ ಮಾಡ್ಬೋದಾ? ಅದು ಹೇಳು ಈ ನೋವು ಇದನ್ನು ಮೆಂಟ್ರೆ ಅಂದ್ರೆ ಈ ನೋವು ಬಂದಿರೋದು ಅದಿಂದ ಅಲ್ಲ ಅನ್ರು ಅಂತ ಹೇಳಿದ್ರೆ ಅದಲ್ಲ ಅಂತ, ಅದಲ್ಲ ಈ ನೋಯಿ ಅದ ಅನ್ರು ಅಂತ ಹೇಳ್ತಾರೆ. ಇಳಂ ದೈವಂ ಅಂದ್ರೆ ನೀವ್ ಹೇಳ್ತಾರ ಯಾವ್ದೋ ಇಳಂ ದೈವಂ ಅಂದ್ರೆ ದೊಡ್ಡ ದೈವ ಅಂತ ಹೇಳಿದ್ರೆ ಪರವಾಸುದೇವ, ಇಳಂ ದೈವಂ ಅಂದ್ರೆ 33 ಕೋಟಿ ದೇವತೆಗಳು ಎಲ್ಲ ಇಳಂ ದೈವಂ. ಆದ್ರಿಂದ ಅವ್ರ ಮಕ್ಕಳೇ. ಯಾಕೆ ಪರವಾಸುದೇವನ್ಗೆ ಎಲ್ಲಾರು ಮಕ್ಕಳೇ, ಅದಕ್ಕೆ ಇಳಂ ದೈವಂ ಅಂತ. ಇಳಂ ದೈವಂ ಅಂದ್ರೆ ಇದು ಅಂತ ಹೇಳ್ತಾಳೆ ಅವಳು. ಅವ್ರ ಸಖಿ ಹೇಳ್ಬೇಕಾದ್ರೆ ಚಿಕ್ಕವಳು ದೊಡ್ಡವ್ರಿಗೆ ಹೇಳ್ದಂಗೆ ಆಗತ್ತಲ್ವ ಉಪದೇಶ, ಹೇಳ್ಬೋದಾ ಅಂತ ಹೇಳಿದ್ರೆ ಆಗ್ಬೋದು ಅಂತ ಹೇಳಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಈ ಬಾಲ್ಯ ವಾರ್ಧಕ್ಯ ತಾರತಮ್ಯ ಇರ್ಕೂಡ್ದು ಅಂತ. ಯಾವಾಗ ಅಂತ ಹೇಳಿದ್ರೆ ಒಳ್ಳೆ ವಿಷಯವನ್ನ ಸದ್ವಿಷಯವನ್ನ ಹೇಳಿದಾಗ ಈ ಬಾಲಕರು ಇವರು ವಾರ್ಧಕ್ಯ, ಇವ್ರು ತುಂಬಾ ವಯಸ್ಸಾಗ್ಬಿಟ್ಟಿದೆ, ಇವ್ರ ಮಾತು ಕೇಳ್ಬಾರ್ದು, ಇವ್ರು ತುಂಬಾ ಚಿಕ್ಕವರು, ಇವ್ರಿಗೇನು ಅನುಭವ ಇಲ್ಲ, ಇವ್ರ ಮಾತು ಕೇಳ್ಬಾರ್ದು ಅನ್ನೋದು ಅದರಲ್ಲಿ ಬರೋದಿಲ್ಲ, ಆ ವಿಷಯದಲ್ಲಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪುರಾಣದಲ್ಲಿ ನಮ್ಗೆ ಪುರಾವೆ ಇದೆ. ಯಾವಾಗ ಅಂದ್ರೆ ಪ್ರಹ್ಲಾದ ತನ್ನ ತಂದೆಗೇನೆ ಉಪದೇಶ ಮಾಡ್ತಾನೆ, ಹಾಗೇನೆ ಕಪಿಲ ಮಹರ್ಷಿ ಇದನ್ನಲ್ಲ ಅವನು ತನ್ನ ತಾಯಿಗೆ ಉಪದೇಶ ಮಾಡ್ತಾನೆ, ಹಾಗೇನೆ ಗೌತಮ ಮಹರ್ಷಿಗೆ ನಚಿಕೇತನು ಉಪದೇಶ ಮಾಡ್ತಾನೆ. ಇವಾಗ ಚಿಕ್ಕವರು ದೊಡ್ಡವರು ಅಂತಲ್ಲ, ವಿದ್ಯೆಯಲ್ಲಿ ಯಾರು ದೊಡ್ಡವರು ಇರ್ತಾರೋ, ಯಾರಿಗೆ ವಿವೇಕ ಜಾಸ್ತಿ ಇರುತ್ತೋ, ಯಾರು ತುಂಬಾ ವಿಷಯ ತಿಳ್ಕೊಂಡಿರ್ತಾರೋ ಅವ್ರು ಹೇಳ್ಬೋದು. ಅವ್ರ ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಅವರ ಪೂಜಾರ್ಹರಾಗ್ತಾರೆ. ಗುರುಗಳ ಸ್ಥಾನದಲ್ಲಿದ್ದಾಗ ಅವರನ್ನ ನಮಸ್ಕಾರನೂ ಮಾಡ್ಬೇಕು, ನಮಸ್ಕಾರ ಮಾಡ್ಕೊಂಡು ಅವ್ರ ಹತ್ರ ವಿದ್ಯೆಗಳನ್ನು ಪಡ್ಕೊಳ್ಬೇಕು. ಹಾಗೆ ಇವ್ರು 3 ಜನ ಚಿಕ್ಕ ಇದರಲ್ಲಿ ತೋರಿಸ್ತಾರೆ. ಅದಕ್ಕೋಸ್ಕರ ಇದ್ರಲ್ಲಿ ವಯಸ್ಸು ಅಂತ ಏನು ಬರೋದಿಲ್ಲ. ಇಳಂ ದೈವಂ ಅನ್ರು ಅಂತ ಅವ್ರು ಹೇಳಿದಾಗ ಸಖಿ ಮಾತು ಕೇಳ್ಬೋದಾ, ಅವಳು ಚಿಕ್ಕವಳಲ್ವಾ ಅಂತ ಹೇಳಿದ್ರೆ ಕೇಳ್ಬೋದು ಅಂತ. ಯಾಕಂದ್ರೆ
ವಿವೇಕ ಶೂನ್ಯರಾಗಿ ದೊಡ್ಡವರು ಮಾತಾಡೋದಕ್ಕಿಂತ ವಿವೇಕದೊಂದಿಗೆ ಮಾತಾಡ್ತಾ ಇದ್ದಾಳೆ, ಸತ್ಯವನ್ನ ಮಾತಾಡ್ತಾ ಇದ್ದಾಳೆ. ಇದನ್ನ ನಾವು ನೋಡ್ಬೇಕು. ಇದು ಎಷ್ಟು ಇದನ್ನೆಲ್ಲ ನಮಗೆ ಪರದೇವತೆ ಪಾರತಂತ್ರ್ಯವನ್ನ ಹೇಗೆ ನಾವು ಪಡ್ಕೊಳ್ಬೇಕು ಅನ್ನೋದಕ್ಕೆ ಸೂಚಕವಾಗಿದೆ. ಅನ್ಯ ದೇವತಾ ಆಶ್ರಯ ಮಾಡ್ಬಿಟ್ರೆ ಒಂದ್ಸತಿ ಅದರಿಂದ ಹೊರಗಡೆ ಬರೋದು, ಬಿಡಿಸ್ಕೊಂಡು ಬರೋದು ಎಷ್ಟು ಕಷ್ಟ. ಅದಕ್ಕೆ ಒಂದೊಂದು ಹೆಜ್ಜೆಗೂ ಹೇಳ್ತಾ ಇದ್ದಾರೆ. ಚಿಕ್ಕವ್ರು ಹೇಳಿದ್ರು ಕೂಡ ಕೇಳ್ಬೋದು ಇದನ್ನ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾರೆ ಇಲ್ಲಿ ನಮ್ಮಾಳ್ವಾರು ಇದರಲ್ಲಿ. ಹೀಗೆ ಇಲ್ಲಿ ಮುಂದೆ ಹಾಗೇನೆ ಇಳಂ ದೈವ ಮಂಡ್ರ ಅಂತ ಹೇಳಿದಾಗ, ಹಾಗಾದ್ರೆ ಏನು ದೊಡ್ಡ ದೈವನ ನಿನ್ನ ಸಖಿ ಮನಸ್ಸಲ್ಲಿ ಇಟ್ಕೊಂಡಿರೋದು, ಯಾರಿಗೋಸ್ಕರ ಮೂರ್ಛೆ ಹೋಗ್ತಾ ಇರೋದು ದೊಡ್ಡ ದೈವನ ಅಂದ್ರೆ, ಹೌದು ಪತಿಂ ವಿಶ್ವಸ್ಯಾತ್ಮ, ಅವನು ಎಲ್ಲರಿಗೂ ಪತಿ, ಅವನೇನೆ ಎಲ್ಲರಿಗೂ ಪತಿ, ಅವಳನ್ನೇ ನೋಡ್ತಾರೆ. ಹೇಗೆ ತೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ವೇದಗಳಿಗೆ ಕೂಡ ಅವನು ಯಾರು ಅಂತ ಪೂರ್ತಿ ತಿಳ್ಕೊಳಕ್ಕಾಗ್ಲಿಲ್ಲ, ಮತ್ತೆ ವಾಪಸ್ ಬಂದ್ಬಿಡ್ತಂತೆ. ಅಪ್ರಾಪ್ಯ ಮನಸಾ ಸಹ, ಮನಸ್ಸಿಂದ ಅವನನ್ನ ಎಣಿಕೆ ಮಾಡೋಕೆ ಆಗ್ಲಿಲ್ಲ ಅಂತ. ಅದಕ್ಕೆ ಅವನು ದೊಡ್ಡ ದೈವ, ಬಾಕಿಯವರೆಲ್ಲ ಇಳಂ ದೈವ. ಹೇಳಿ ನೀವು ಬಾಯಿ ಮಾತಿನಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡ್ಬಿಡ್ಬೋದು, ಹೊಗಳ್ಬೋದು, ಹೇಳಿ ಮುಗಿಸ್ಲೂಬಹುದು. ಆದ್ರೆ ಈ ದೈವನ, ಈ ದೊಡ್ಡ ಪರದೈವನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ವೇದಗಳೇ ನಮ್ಗೆ ಹೇಳ್ಕೊಳ್ತಾರೆ. ಸರ್ವಾನ್ ದೇವಾನ್ ನಮಸ್ಯಂತಿ, ಇದನ್ನ ನಾವು ನೋಡ್ತೀವಿ ಯಾವಾಗ ಅಂತ ಹೇಳಿದ್ರೆ ಆಂಡಳು ಕೂಡ ಆಳಿಮಳೆ ಕಣ್ಣ ಒಂದು ನೀ ಕೈ ಹರವೇಲ್ ಆಳಿಯುಳ್ ಪುಕು ಎಲ್ಲ. ಇವಾಗ ಆಂಡಾಳು ಪರ್ಜನ್ಯ ದೇವತೆಯನ್ನ ಪೂಜೆ ಮಾಡ್ಬಿಟ್ಲ ಅಥವಾ ಮನ್ಮಥನ್ನ ಪೂಜೆ ಮಾಡ್ಬಿಟ್ಲ ಅಂತ ಹೇಳಿದಾಗ ಇಲ್ಲ, ಎಲ್ಲದಕ್ಕೂ ಅಂತರ್ಯಾಮಿಯಾಗಿರೋ ಭಗವಂತನನ್ನ ಇಟ್ಕೊಂಡು ಭಗವಂತನನ್ನ ಪಡೆಯೋಕ್ಕೋಸ್ಕರ ಕಾಮದೇವನನ್ನ ಕೇಳಿಕೊಂಡ್ಲೆ ಹೊರತು ಕಾಮದೇವನನ್ನ ಪೂಜಿಸ್ಲಿಲ್ಲ. ಭಗವಂತನ ಹತ್ರಕ್ಕೆ ನನಗೆ ಹೋಗ್ಬೇಕು, ಅದಕ್ಕೆ ನೀನು ನನಗೆ ಸಹಾಯ ಮಾಡು ಅಂತ ಕೇಳ್ಕೊಂಡ್ಲೆ ಹೊರತು ಬೇರೆ ಏನು ಕೇಳಲಿಲ್ಲ. ಅವಾಗ ಏನಾಗುತ್ತೆ, ಎಲ್ಲ ಸರ್ವಾನ್ ದೇವಾನ್ ನಮಸ್ತೆ ಅಂತ ಎಲ್ಲಿ ಬರುತ್ತೆ ಇದು? ಇದರಲ್ಲಿ ರಾಮಾಯಣದಲ್ಲಿ ಬರುತ್ತೆ. ಹೇಗೆ ಅಂದ್ರೆ ರಾಮಾಯಣದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ, ರಾಮನಿಗೆ ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ ಆಗ್ಬಿಡ್ಲಪ್ಪ, ಪಟ್ಟಾಭಿಷೇಕ ಆಗ್ಬಿಡ್ಲಿ ಅಂತ ಮನೆಗಳಲ್ಲಿ ಅಯೋಧ್ಯೆಯಲ್ಲಿ ಎಲ್ಲ ಬೇರೆ ಬೇರೆ ಯಾವ್ಯಾವುದೋ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರಲ್ಲ, ಆ ದೇವತೆಗಳಿಗೆಲ್ಲ ಅಯೋಧ್ಯೆಯ ಜನರು ಪೂಜೆ ಮಾಡ್ತಾ ಇದ್ರಂತೆ, ನಮ್ಮ ರಾಮನಿಗೆ ಪಟ್ಟಾಭಿಷೇಕ ಆಗ್ಲಿ. ರಾಮ ಪರದೈವ, ಆದ್ರೆ ಅದೇ ಅವ್ರಿಗೆ ಗೊತ್ತಿಲ್ಲ, ಆ ಪರದೈವನಿಗೆ ಪಟ್ಟಾಭಿಷೇಕ ಆಗ್ಲಿ ಅಂತ ಚಿಕ್ಕ ಚಿಕ್ಕ ದೇವರುಗಳಿಗೆಲ್ಲ ಬೇಡ್ಕೊಂಡ್ರಂತೆ. ಸರ್ವಾನ್ ದೇವಾನ್ ನಮಸ್ತೆ ಅಂತ ಅವ್ರು ಬೇಡ್ಕೊಂಡ್ರಂತೆ. ಇವನು ಹೇಳ್ತಾರೆ, ವಶಿಷ್ಠರು ಹೋಗಿ ನಿನ್ ಕುಲದೈವವನ್ನ ಪ್ರಾರ್ಥನೆ ಮಾಡುವಂತ, ಇವನು ಬಂದು ರಂಗನಾಥ ದೇವರಿಗೆ ಅರ್ಚನೆ ಮಾಡ್ತಾನೆ ರಾಮ. ಇದು ಒಂಥರ ಹಾಗೆ ಬೇರೆ ಯಾರನ್ನು ಮಾಡಲ್ಲ, ರಂಗನಾಥ ದೇವರನ್ನ ಅರ್ಚನೆ ಮಾಡ್ತಾನೆ. ಅವಾಗ ಅದನ್ನೇ ಹೇಳ್ತಾರೆ ಅಲ್ಲಿ. ಅವಾಗ ಗೊತ್ತಾಗತ್ತೆ ಯಾರು ಇಳಂ ದೈವಂ, ಯಾರು ದೊಡ್ಡವರು ಅಂತ. ಅದ್ರಲ್ಲಿ ಇನ್ನೋಯ್ಕೆ ಇದೇ ಮರಂದ ಅದನ್ನ ಹೇಳ್ತಾರೆ. ಈ ರೋಗಕ್ಕೆ ಏನಪ್ಪ ಔಷಧಿ ಅಂತ ಹೇಳಿದಾಗ ಅವ್ರು ಹೇಳ್ತಾರಲ್ಲ, ಇನ್ಶೊಲ್ ಒಳ್ಳೆ ಮಾತು. ಅವಾಗ ಅದನ್ನ ಹೇಳ್ಬೇಕು. ಎನ್ಮೊಳಿ ಅಂದ್ರೆ ನನ್ನ ಮಾತಲ್ಲಿ ಕೇಳಿ ಅಂತ ಸಖಿ ಹೇಳ್ತಾಳೆ. ಎನ್ಮೊಳಿ ಕೇಳ್ಮಿನ್ ಇಳಂ ದೈವಂ ಅಂದ್ರೆ ಇದೆ. ಇಲ್ಮೊಳಿ ಬೇಡದೇ ಇರೋ ಮಾತುಗಳನ್ನ ಕೇಳ್ಬೇಡಿ. ಶಿನ್ಮೊಯಿ ನಿನ್ ಮಗಳಿದಾಳಲ್ಲ ಅವಳು ಶೊಲ್ಮೊಳಿ, ಆ ಶೊಲ್ಮೊಳಿನ ಹೇಳ್ಬೇಕು, ಭಗವಂತನ ನಾಮಗಳನ್ನ ಹೇಳ್ಬೇಕು. ಅದಕ್ಕೆ ಇದೇ ಮರಂದು, ಇದೇ ಔಷಧಿ. ಅವನೇ ಭಗವಂತನೇ ಬೇಷಜಂ ಬಿಷಕ್, ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾನಲ್ಲ, ಅವನೇನೆ ಔಷಧಿ, ಅವನೇನೆ ಡಾಕ್ಟ್ರು. ಈ ಔಷಧಿಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಇದ್ರಲ್ಲೂ ಬರುತ್ತೆ, ವಿಷ್ಣು ಪುರಾಣದಲ್ಲೂ ಬರುತ್ತೆ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಬೇಷಜಾತ್ ಅಂತ, ನಶ್ಯಂತಿ ಸಕಲ ರೋಗ ಅಂತ ಅದು ಶ್ಲೋಕ. ಅದು ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವಂಥದ್ದು ಯಾವ್ದಪ್ಪ ಅಂದ್ರೆ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಬೇಷಜಾತ್, ಅದು ಔಷಧಿ ತರ ಕೆಲಸ ಮಾಡುತ್ತೆ ನಮಗೆ ಅಂತ. ಇದರಲ್ಲೇ ತುಂಬಾ ಸನಿಹವಾಗಿ ಹೇಗೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಈ ವ್ಯಾಖ್ಯಾತಕಾರರು ರಿಸರ್ಚ್ ಮಾಡಿದ್ದಾರೆ. ಮೊದಲು ಬರೆದಿದ್ದವರು ತಿರುವಿರುತ್ತಂ 100 ಹಾಡು. ಈ ತಿರುವಿರುತ್ತಂ 100 ಹಾಡು ತಿರುವಾಮೊಳಿ 1000 ಪಾಶ ಇದೆಯಲ್ಲ, ಎಲ್ಲ ಕಡೆ ಅಲ್ಲಲ್ಲೇ ರಿಫ್ಲೆಕ್ಟ್ ಆಗುತ್ತೆ, ಒಂದೊಂದು ದಶಕದಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ. ಅದನ್ನ ಎತ್ತಿ ತೋರಿಸ್ತಾಳೆ, ಒಳ್ಳೆ ರಿಸರ್ಚ್ ಮಾಡಿರೋ ತರ ವ್ಯಾಖ್ಯಾತಕಾರರು ಅದನ್ನ ಎತ್ತಿ ನಮಗೆ ತೋರಿಸ್ತಾರೆ. ಇದರಲ್ಲಿ 4-6 ದಶ ತಿರುವಾಮೊಳಿ ಬರುತ್ತಲ್ಲ, ಕರ್ಪರ್ ರಾಮ ಪಿರಾನೆ ಎಲ್ಲ ಕರ್ಪರು, ಅದನ್ನ ಇಲ್ಲಿ ತಗೊಂಡು ಹೇಳ್ತಾರೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ದಶಕದಲ್ಲಿ.
ಪೂರ್ತಿ ಅದಷ್ಟರಲ್ಲಿ ಹೇಳೋದು ಇದೇನೆ. ಹೇಗೆ ಕೊರವಂಜಿ ಬಂದು ಕೇಳ್ತಾಳೆ, ಇದನ್ನೆಲ್ಲ ಕಣಿ ಕೇಳೋದು, ಆ ದೇವತೆಗಳದ್ದು ಪೂರ್ತಿ ಪರತತ್ವವನ್ನ ಹೇಗೆ ನಿರ್ಣಯ ಮಾಡ್ತಾರೆ, ಆ ವಿಷಯಗಳೆಲ್ಲ ಆ ದಶಕದಲ್ಲಿ ಹೇಗೆ ಬರುತ್ತೋ ಅದೇ ತರ ಈ ತಿರುವಿರತಮಲ್ಲಿ ಈ ಪಾಶದಲ್ಲಿ ಹೇಳ್ತಾರೆ. ಯಾರಾದ್ರೂ ಬೇರೆ ದೇವತೆಗಳನ್ನ ಪೂಜೆ ಮಾಡ್ತಾರ, ನಮಸ್ಕಾರ ಅಂತ ಒಂದ್ ಮಾಡಿದ್ರೆ ಅದನ್ನ ಭಗವಂತನಿಗೆ ಮಾಡ್ಬೇಕು, ಶರಣಾಗತಿ ಅಂತ ಒಂದು ಮಾಡ್ಕೊಂಡ್ರೆ ಅದು ಭಗವಂತನಿಗೆ ಮಾಡ್ಕೋಬೇಕು ಹೊರತು ಎಲ್ಲೆಲ್ಲೋ ಹೋಗಿ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಂತ. ಅವತ್ತು ಕೂಡ ನಾನು ಹೇಳ್ತಾ ಇದ್ದೆ, ಒಂದು ಲಿಸ್ಟು, ಒಂದು 10 ಶರಣಾಗತಿ ರಾಮಾಯಣದಲ್ಲಿ ಬರುವಂಥದ್ದು, ಕೆಲವು ಆ ಶರಣಾಗತಿ ಫಲಿಸಿರೋದು, ಕೆಲವು ಶರಣಾಗತಿ ಫಲಿಸದೇ ಇರೋದು. ಉದಾಹರಣೆಗೆ ಈ ರಾಮನೇ ಶರಣಾಗತಿ ಮಾಡ್ಕೊ ಅಂತ ಹೇಳ್ತಾನೆ ವಿಭೀಷಣ, ಸಮುದ್ರ ರಾಜನ್ಗೆ ಶರಣಾಗತಿ ಮಾಡ್ಕೊಳ್ತಾನೆ ಪುಲ್ಲಾನಿನಲ್ಲಿ ದರ್ಬೆ ಎಲ್ಲ ಹಾಕೊಂಡು, ಆದ್ರೆ ಫಲಿಸೋಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಒಳ್ಳೆ ಕಾರಣವನ್ನ ಕೊಡ್ತಾರೆ ಯಾಕೆ ಫಲಿಸಿಲ್ಲ ಅಂತ ಹೇಳಿದ್ರೆ, ಒಂದು ಅನನ್ಯಗತಿತ್ವ ಆಕಿಂಚನ್ಯ ಇರ್ಬೇಕು. ಆದ್ರೆ ಇವಾಗ ರಾಮ 3 ದಿವಸ ಆದ್ರೂ ಸಮುದ್ರ ಬರ್ಲಿಲ್ಲ ಅಂದಾಗ ಬಾಣ ಇಟ್ಕೊಂಡು ಶೋಷಿಸ್ಬಿಡ್ತೀನಿ ಅಂತಾನೆ. ಅಂದ್ರೆ ಇವನಿಗೆ ಪಾರತಂತ್ರ್ಯ ಇಲ್ವಲ್ಲ ರಾಮನ್ಗ. ಅವಾಗಲ್ಲಿ ಸಮುದ್ರ ರಾಜನ ಕೊಂದೇ ಬಿಡ್ತೀನಿ ಅನ್ನೋ ಅಷ್ಟು ಇವ್ರಿಗೆ ಶಕ್ತಿ ಇದ್ದಾಗ ಇವನೇ ಕಾಪಾಡ್ಕೋಬಹುದು ಅಂತ ಆಯ್ತಲ್ಲ. ಹಾಗಿದ್ರೆ ಯಾಕೆ ಶರಣಾಗತಿ ಮಾಡ್ಕೊಳ್ಬೇಕು? ಶರಣಾಗತಿಯಲ್ಲಿ ಮುಖ್ಯ ಒಂದು ಅಂಗ ಏನಪ್ಪಾ ಅಂತ ಹೇಳಿದ್ರೆ ಆಕಿಂಚನ್ಯ. ಅದಿರ್ಲಿಲ್ಲ ಅಲ್ಲಿ ರಾಮನಿಗೆ. ಯಾಕಂತ ಹೇಳಿದ್ರೆ, ಒಂದು ನಾವು ಶರಣಾಗತಿ ಯಾರ ಹತ್ರ ಮಾಡ್ಕೊಳ್ತೀವೋ ನಮಗಿಂತ ಅವರು ಶಕ್ತರಾಗಿರ್ಬೇಕು, ಸಮರ್ಥರಾಗಿರ್ಬೇಕು, ಮತ್ತೆ ನಮ್ಮ ಕೈಲಿ ಬೇರೆ ಏನು ಮಾರ್ಗ ಇರಬಾರ್ದು. ಇವಾಗ ಅವನು ಸಮುದ್ರ ರಾಜ ಒಲಿಲಿಲ್ಲ ಅಂದ ತಕ್ಷಣ ಬಿಲ್ಲು ಬಾಣ ಇಟ್ಕೊಂಡು ಶೋಷಿಸ್ಬಿಡ್ತೇನೆ ಅಂದಾಗ ಅಲ್ಲೇ ಹೋಯ್ತು. ಅದರಲ್ಲಿ ಪ್ರೀ ರಿಕ್ವಿಸಿಟ್ ಏನಿದೆ ಶರಣಾಗತಿಗೆ 5 ಅಂಗಗಳಲ್ಲಿ ಒಂದ್ ಅಂಗ ಹೋಯ್ತು. ಆಕಿಂಚನೆ ಇಲ್ವಲ್ಲ, ಅಂಗ ಹೋಯ್ತು, ಅದಕ್ಕೆ ವರ್ಕ್ ಆಗ್ಲಿಲ್ಲ. ಅದೇ ತರ ಭರತನ ಶರಣಾಗತಿ ಈ ಯಾಕೆ ಫಲಿಸ್ಲಿಲ್ಲ, ರಾಮನ ಹತ್ರ ಮಾಡ್ಕೊಂಡಿದ್ದು ಅಂತ ಹೇಳಿದಾಗ ಅಲ್ಲೂ ಒಂದು ಇದು ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ಕಾಸುಗಳಿರುತ್ತಲ್ಲ, ರಾಜ್ಯದ ಒಂದು ಪರಿಪಾಲನೆ ಮಾಡೋದು ಮುಖ್ಯವಾಗಿದ್ದಾಗ ಅದು ಭಗವಂತನಲ್ಲಿ ಪ್ರಯಾರಿಟಿ. ಹೇಗೆ ಅಂತ ಹೇಳಿದಾಗ, ಕಾಡಕ್ ಬರ್ತಾ ಇದ್ದಾಗ ಸೀತೆ ಕೇಳ್ತಾಳಂತೆ, ನೀವು ಆ ರಾಕ್ಷಸರಿಗೆಲ್ಲ ಆಶ್ವಾಸನೆ ಕೊಟ್ರಿ, ಇವ್ರಿಗೆ ಋಷಿಗಳಿಗೆಲ್ಲಾನು ನಾನೆಲ್ಲ ರಾಕ್ಷಸರನ್ನ ಕೊಂದ್ಬಿಡ್ತೇನೆ, ನಿಮ್ಮನ್ನ ಕಾಪಾಡ್ತೇನೆ ಅಂತ. ಮತ್ತೆ ರಾಕ್ಷಸರು ನಮಗೇನ್ ಮಾಡಿದ್ರು ಪಾಪ, ನಾ ಏನು ತಪ್ಪು ಮಾಡ್ಲಿಲ್ವಲ್ಲ, ತಪ್ಪು ಮಾಡದೆ ಇದ್ಮೇಲೆ ಯಾವ್ದಕ್ಕೆ ಅವ್ರನ್ನ ಕೊಲ್ಬೇಕು ಅಂತ ಹೇಳಿದಾಗ, ಇಲ್ಲ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದಂತೆ. ಎಲ್ಲಿ ಮಾತು ಕೊಟ್ಟಿದ್ದು ಅಂತ ಹೇಳಿದಾಗ ಸೀತೆಗೆ ತಕ್ಷಣ ಅರ್ಥ ಆಗೋದಿಲ್ಲ. ಎಲ್ಲಿ ಮಾತು ಕೊಟ್ಟಿದ್ದು ಅಂದ್ರೆ, ಹಿಂದೆ ತುಂಬಾ ಇವನು ರಾವಣನ ಜನಸ್ಥಾನದಲ್ಲಿರೋ ರಾಕ್ಷಸರೆಲ್ಲ ತುಂಬಾ ಕಾಟ ಕೊಡ್ತು, ಹವಿಸ್ಸುಗಳೇ ಕೊಡಕ್ ಆಗ್ತಾ ಇಲ್ಲ, ದೇವತೆಗಳೆಲ್ಲರೂ ಹೋಗಿ ಒಂದು ಪರಿಷತ್ ಮಾಡಿದ್ರು. ಆ ಪರಿಷತ್ತಲ್ಲಿ ವಿಷ್ಣು ಬ್ರಹ್ಮ ಎಲ್ಲರೂ ಇದ್ದಾಗ ಏನಾದ್ರೂ ಮಾಡ್ಬೇಕು ಅಂದಾಗ ವಿಷ್ಣು ಒಪ್ಕೊಂಡಿದ್ದ, ನಾನು ಅವತಾರ ಮಾಡ್ತೀನಿ, ಅವತಾರ ಮಾಡಿದಾಗ ಇವ್ರನ್ನೆಲ್ಲ ನಿರಸನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದು. ಅಲ್ಲಿ ಎಲ್ಲಿ ಕ್ಷೀರಸಾಗರದಲ್ಲಿ ಒಂದು ಮೀಟಿಂಗ್ ಆಯ್ತಲ್ಲ, ಅಲ್ಲಿ ಮಾತು ಕೊಟ್ಟಿದ್ದು. ನಾನ್ ಮಾತು ಕೊಟ್ಬಿಟ್ಟಿದ್ದೀನಿ ಅಂತಾನೆ, ಈಗಾಗ್ಲೇ ಮಾತು ಕೊಟ್ಟಿದ್ದೀನಿ. ಅವಾಗ ಏನಾಗುತ್ತೆ, ಮಾತು ಕೊಟ್ಟಿದ್ದ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಯಾರು ಇರ್ತಾರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಂತಾರಲ್ಲ, ಆ ತರ ಹೋಗ್ತೀವಿ ಅಂತ. ಅದಕ್ಕೆ ಭರತನಿಗೆ ಯಾಕೆ ಒಪ್ಕೊಳ್ಳೋಣ ಅಂತ ಹೇಳಿದಾಗ, ಅದಕ್ಕಿಂತ ಒಂದು ಕೆಲಸ ಇಲ್ಲಿ ಬಾಕಿ ಇತ್ತು. ಕಾಡಿನಲ್ಲಿರುವಂತ ಎಲ್ಲ ರಾಕ್ಷಸರನ್ನ ಕೊಲ್ಬೇಕಾಗಿತ್ತು, ರಾವಣನ ನಿರಸನ ಆಗ್ಬೇಕಾಗಿತ್ತು, ಅಷ್ಟರವರೆಗೆ ರಾಜ್ಯವನ್ನ ಪರಿಪಾಲನೆ ಯಾರಾದ್ರೂ ಮಾಡ್ಬೇಕಾಗಿತ್ತು. ಹಾಗೆ ಅದಕ್ಕೋಸ್ಕರ ಅಲ್ಲಿನೂ ಫಲಿಸ್ಲಿಲ್ಲ. ಅನೇಕ ಶರಣಾಗತಿಗಳು ಆತರ ಎಲ್ಲವನ್ನ ತೋರಿಸ್ತಾರೆ. ಸುಗ್ರೀವನ ಶರಣಾಗತಿ ಕೂಡ ಯಾಕೆ ಫಲಿಸ್ಲಿಲ್ಲ ಅಂತ ಹೇಳಿದ್ರೆ, ಅವನು ಹಾಗೇನೆ ಮಾಡ್ತಾನೆ. ಯಾಕಂದ್ರೆ ಅವನು ಕೈ ಮುಗಿದ್ಕೊಂಡು ಅಂಜಲಿ ಮಾಡಿ ಅವನು ಶರಣಾಗತಿ ಮಾಡ್ಕೊಳ್ಳೇ ಇಲ್ಲ. ಸುಮ್ನೆ ಏನೋ ಬೆಂಕಿ ಹಾಕಿ ಸ್ನೇಹ ಮಾಡ್ಕೊಂಡೇ ಹೊರತು ಕಾಲಕ್ಕೆ ಬಿದ್ದು ನನ್ನನ್ನ ಕಾಪಾಡು ಅಂತ ಅವನು ಕೇಳ್ಕೊಳ್ಳಿಲ್ಲ. ಈ ತರ ಕೆಲವು ಮೊದಲನೇ ದಿವಸ ಉದೇ ತಿಂತಾನಲ್ಲ, ಅವಾಗ ಶರಣಾಗತಿ ಫಲಿಸ್ಲಿಲ್ಲ ಅಂತ ತಾನೆ ಆಯ್ತು. ಆತರ ಅನೇಕ ಇದರಲ್ಲಿ ಇದನ್ನೆಲ್ಲ ತೋರಿಸ್ಕೊಡ್ತಾರೆ. ಇದು ತೋರಿಸ್ಕೊಡ್ಬೇಕಾದ್ರೆ ಒಂದು ಆ ಪರತತ್ವ ಇದೆಯಲ್ಲ, ಅದು ತುಂಬಾ ಮುಖ್ಯ. ಅದು ನಮಗೆ ಅದನ್ನ ಗುರುತಿಸ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿ ಆ ಕಾರಿಕೆ ಅನ್ಬೇಕಾದ್ರೆ ಪಾರತಂತ್ರ್ಯವನ್ನ ತೋರಿಸಿ, ಪರತತ್ವವನ್ನ ತೋರಿಸ್ಬೇಕಾದ್ರೆ ಕಾರ್ಮೋಡ ಬಣ್ಣದಲ್ಲಿ ಇರುವಂತ ಭಗವಂತ ಅಂತ ಪರತತ್ವವನ್ನ ನಮಗೆ ನಿಶ್ಚಯ ಮಾಡ್ಕೊಳ್ಳೋ ತೋರಿಸಿ ಅದನ್ನೆಲ್ಲ ಮಾಡ್ತಾರೆ ಹಿಂದಿನ ಪಾಶದಲ್ಲಿ. ಈ ಪಾಶದಲ್ಲಿ ಶಿನ್ಮಯಿ ಅಂತ ಹೇಳ್ಬೇಕಾದ್ರೆ ಭಗವಂತನಿಗೂ ಒಂದು ಶಿನ್ಮಯಿ ಅಂತ ಹೇಳ್ತಾರೆ. ಏನೋ ಕರೆದಿದ ತಕ್ಷಣ ಏನೋ ಎದುರುಗಡೆ ಒಂದು ಡಜನ್ ಮಾತೆಲ್ಲ ಆಡ್ಬಿಡಲ್ಲ ಭಗವಂತ. ಎಷ್ಟೋ ಊಳಿಯಲ್ಲಿ ಕ್ಷೀರಸಾಗರದಲ್ಲಿ ಮಂಡಿ ಇಟ್ಕೊಂಡು ತಪಸ್ ಮಾಡ್ತಾ ಇದ್ದಾಗ ಯಾವಾಗ್ಲೋ ಒಂದು ಹೂಂಕಾರ ಬರುತ್ತಂತೆ ಭಗವಂತನಿಂದ. ಅದನ್ನ ಬಿಟ್ರೆ ಅವನ ಬಂದು ಎಲ್ಲಾನೇ ಮಾತಾಡೋದು, ಆಶ್ವಾಸನೆ ಕೊಡ್ತಾನೆ, ಆಯ್ತು ನಾನು ಬರ್ತೀನಿ ಅಂತ ಅಷ್ಟೇನೆ.
ಹಾಗೆ ಅದನ್ನ ನೋಡ್ಬೇಕು. ಅವಾಗ ಎಲ್ಲಾ ದೇವರು ನಮಸ್ಕಾರ ಮಾಡುವಂತವನು, ಇವನು ಪರತತ್ವ ಅಂತ ನಿರ್ಣಯ ಮಾಡ್ಕೊಂಡು ಅಲ್ಲಿ ಶಿನ್ಮೊಳಿ ಇದು ಪಾಶ್ರವನ್ನ ಅಲ್ಲಿ ಮುಗಿಸ್ಕೊಳ್ತಾರೆ. ಇಲ್ಲಿ ತುಳಾಯಿ ದಂಡನ್ ತುಳಾಯಿ ಅನ್ಬೇಕಾದ್ರೆ ಅದಕ್ಕೊಂದು ವಿಶೇಷ ಸ್ಥಾನ ತುಳಸಿಗೆ ಕೊಟ್ಟಿದ್ದಾರೆ. ಆ ತುಳಸಿ ಹೇಗೆ ನೋಡ್ತೀವಿ ಅಂತ ಹೇಳಿದ್ರೆ, ಭಗವಂತನಿಗೆ ತುಳಸಿ ಮಾಲೆ ತುಂಬಾ ಇಷ್ಟ. ತುಳಸಿಯನ್ನ ಯಾವಾಗ್ಲೂ ಧರಿಸ್ಕೊಂಡಿರ್ತಾನೆ. ಮುಡಿಗೂ ಧರಿಸ್ಕೊಳ್ತಾನೆ, ಹಾರವಾಗಿ ಧರಿಸ್ಕೊಳ್ತಾನೆ, ಎಲ್ಲವನ್ನು ಇಟ್ಕೊಂಡಿರ್ತಾನೆ. ಆದ್ರೆ ಮಧುಸಿಂಧಿ ತುಳಸ ಎಲ್ಲ ಆಗತಾನೆ ಕಿತ್ತಿದ್ದು ಅದರಲ್ಲಿ ಜೇನು ಸ್ರವ ಆಗ್ತಾ ಇರುವಂತ ತುಳಸಿಯನ್ನ ಕಿತ್ತಿರ್ತಾರೆ. ಈ ಮುಂದಿನ ಹಾಡಲ್ಲಿ ಅಂತ ಒಂದು ಮಾಲೆಯನ್ನ ನಾಯಕಿಗೆ ಕೊಡ್ತಾರೆ. ಆ ಹಾರವನ್ನ ಗಟ್ಟಿಯಾಗಿ ಎದೆಗೆ ಉಚ್ಕೊಂಡು ಸುಮಾರು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ, ಒಳ್ಳೆ ಮಗು ಹಿಡ್ಕೊಂಡಿರೋ ತರ. ಅದರಿಂದ ಅವಳಿಗೆ ತುಂಬಾ ತೃಪ್ತಿ ಸಿಕ್ತು ಅಂತಾನು ಹೇಳ್ತಾರೆ. ಯಾಕಂದ್ರೆ ಭಗವಂತನ ಸಂಬಂಧ ಸಂಶ್ಲೇಷ ಹೊಂದಿರೋ ಯಾವುದೇ ವಸ್ತುವನ್ನ ಕೊಟ್ಟಾಗ್ಲೂನು ಆ ವಿರಹದಲ್ಲಿರೋರಿಗೆ ಒಂದು ತುಂಬಾ ಸಂತೋಷ ಕೊಡುತ್ತೆ ಅಂತ. ಅದನ್ನ ನಾವು ಇದು ನೋಡ್ತೀವಿ. ಕಣ್ಣನೆನ್ನಂ ಕರುಣ್ ದೈವಂ ಕಾಡ್ಚಿ ಪಯಣ ಕಿಡಪ್ಪೇನೆ ಪುಣ್ಣಿಲ್ ಪುಳಿ ಪೇಯ್ದಾರ್ ಪೋಲ್ ಅನ್ನೋ ಆ ದಶಕದಲ್ಲಿ ನಾಚ್ಯಾತ್ರಿ ಗೋಯಿನಲ್ಲೂ ಅಲ್ಲೂ ತಣ್ಣನ್ ತುಳಾಯ್ಕೊಂಡು ನೆರಿಮನ್ ಮುಹತ್ತಿಲ್ ಶೂಟಿರೆ ಅಂತ ಅದ್ರ ಗಾಳಿ ನನಗೆ ಬೀಸ್ರಿ ಅಂತ ಎಲ್ಲ ಹೇಳ್ತಾರೆ. ಇದ್ರ ನಾಚ್ಯಾತ್ರಿ ಗೋಯಿನಲ್ಲೂ ಅದೇ ತರ ಹೇಳ್ತಾರೆ. ಅದಕ್ಕೆ ಇಲ್ಲಿ ಆ ತುಳಾಯಿ ಅದೇನೆ ಈ ರೋಗಕ್ಕೆ ಅದೇ ಮದ್ದು, ಬೇರೆ ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಸಖಿ ಹೇಳ್ತಾಳೆ. ನಿಲ್ಸ್ಕೊಳ್ತೀನಿ. ಇದು ನಾಳೆನೂ ನಾನೇ ತಗೊಳ್ತೀನಿ ಕ್ಲಾಸು. ನೆನ್ನೆ ಎಲ್ಲೋ ಹೋಗ್ಬೇಕಾಯ್ತು, ಅದಕ್ಕೋಸ್ಕರ ಸರ್ ತಗೊಂಡು. one small thing சொல்லுங்க. இல்ல இந்த பாசுரத்தோட ஃபுல் சாரம் வந்து அந்த தீர்ப்பாறை யாமினில அந்த 10 பாசுரமும் அதேதான் மேம். அந்த ஆமா, அதே, because it will be very lengthy and also others who are not familiar with that dashaka may not enjoy. ಇಲ್ಲ அந்த திருவாய்மொழி புக் ಎಲ್ಲ ಸೈಡ್ ಬೈ ಸೈಡ್ ಇಟ್ಕೊಂಡಿದ್ರೆ எனக்கு அந்த தீர்ப்பாறை யாமினில ஃபுல்லா வருமே அந்த மாதிரி. இந்த கருஞ்சோறு செஞ்சோறு இதெல்லாம் போடாதீங்க. கிஃப்ட் அடியாரோட தோழி துளசி மாலை, அப்புறம் அந்த வேதம் வல்லாரை கொண்டு, அப்புறம் ಅದೇನೆ. ಅದಕ್ಕೆ ಅದನ್ನ ಸುಮ್ನೆ ಹೇಳಿ ಬಿಟ್ಬಿಟ್ಟೆ. ಯಾಕಂದ್ರೆ ಆ 10 ಹಾಡು ಹೇಳ್ಬೇಕಾಗತ್ತೆ. ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಅದಕ್ಕೇನಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಅದಕ್ಕೆ ಒಳ್ಳೆ ಅನುಭವ ಸಿಗ್ಬೇಕು ಅಂತಿದ್ರೆ ತಿರುವಾಮಣಿ ಬುಕ್ಕನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಅವಾಗ ನೀವು ಅದನ್ನ ತೆಗೆದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀವಿ. ಬಾಲನಾಯಿ ಕೂಡ ಅದೇ ತರಾನೇ. ಆ ತುಳಸಿ ಹಾಡು ವಿಷಯ ಹೇಳ್ಬೇಕಾದಾಗ ಆ ಬಾಲನಾಯಿ ಭಾಷಣ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅದು ಫುಲ್ಲು 10 ಹಾಡು ನಾನು ಹೇಳ್ತಾ ಹೋದ್ರೆ ಔಟ್ ಆಫ್ ಕಾಂಟೆಕ್ಸ್ಟ್ ತರ ಅನ್ಸ್ಬಿಡತ್ತೆ. ಬುಕ್ ನಾವು ರೆಫರ್ ಮಾಡದೆ ಹೋಗಿದ್ರೆ ಅದು ಬಾಯಿಗೆ ಬಂದಿರೋರಿಗೆ ತುಂಬಾ ಕನೆಕ್ಟ್ ಆಗತ್ತೆ. ಗೊತ್ತಿಲ್ಲದೆ ಇರೋರಿಗೆ ಅವಾಗ ಏನೋ ಹೇಳ್ತಾ ಇದಾರೆ ಅನ್ನೋ ತರ ಆಗ್ಬಿಡುತ್ತೆ. ನೀವು ತಿರುವಾಮಣಿ ಬುಕ್ ಇಟ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ಕರ್ಪಾರೆ ಯಾರಿನಿ ಅದನ್ನ ಇಟ್ಕೊಂಡು ಈ ದಶಕನ ಹೇಳ್ಬಿಟ್ಟು ಸ್ವಲ್ಪ ನೆಕ್ಸ್ಟ್ ಹಾಡಿಗೆ ಹೋಗೋಣ. ಅದು ತುಂಬಾ ಚೆನ್ನಾಗಿದೆ, ಒಳ್ಳೆ ಅನುಭವ ಕೊಡುತ್ತೆ ಸವಿತಾ ಹೇಳ್ದಂಗೆ. ಆದ್ರೆ ಆ ಹಾಡು ಪಕ್ಕದಲ್ಲಿ ಇಟ್ಕೊಳ್ಬೇಕು ನೀವು. ಇಟ್ಕೊಂಡ್ರೆ ಅವಾಗ ಅದೇ ಇದನ್ನ ಹೆಂಗಿದೆ ಅಂತ ಅಂದ್ರೆ ತಿರುವಿರತ್ತಂನಲ್ಲಿ ಹೇಗೆ ಒಂದು ಹಾಡಿಗೆ ಇಲ್ಲಿ 10 ಹಾಡು ಬರೆದಿದ್ದಾರೆ ತಿರುವಾಮೊಳಿನಲ್ಲಿ. ಅದು ಹೇಗೆ ಅವರು ಕೆಪಾಸಿಟಿ ನೋಡಿ. ನಮ್ಮಾಳ್ವಾರು ಎಪಿಟಮೈಸ್ ಮಾಡ್ಬೋದು, ದೊಡ್ಡದಾಗೂ ಮಾಡ್ಬೋದು, ಎರಡೂ ಮಾಡೋ ಕೆಪಾಸಿಟಿ. ಅದನ್ನ ನಾವು ಮೆಚ್ಕೊಳ್ಬೇಕು. ಹೇಗೆ ಪದ್ಯಗಳಲ್ಲಿ ಎಷ್ಟು ಅವರು ವೇದಾಂತ ದೇಶಕರು ಹಾಗೆ ಮಾಡ್ತಾ ಇದ್ರು, ಅವರು ಸಂಸ್ಕೃತದಲ್ಲೂ ಮಾಡ್ತಾ ಇದ್ರು, ಇವ್ರು ತಮಿಳಲ್ಲಿ ಮಾಡಿದ್ದಾರೆ. ಅದನ್ನ ಎಂಜಾಯ್ ಮಾಡ್ಬೋದು. ಒಟ್ನಲ್ಲಿ ಏನಂದ್ರೆ ಇದು ಎಲ್ಲಾನು ಅಷ್ಟೇನೆ, ಬರೀ ಭಕ್ತಿಯ ವಿನಿವೇಶದಲ್ಲಿ ಹೇಳುವಂಥದ್ದು. ಆ ದುಃಖ, ಆ ಕಾಯಿಲೆ ಅನ್ನೋದೆಲ್ಲಾನು ಒಂದು ಸಂಸಾರ ಅನ್ನೋದೇ ಒಂದು ಕಾಯಿಲೆ, ಭಗವಂತ ಇಲ್ಲದೆ ಇರೋದೇ ಒಂದು ಕಾಯಿಲೆ ಅನ್ನೋ ತರ ಇಮ್ಯಾಜಿನ್ ಮಾಡ್ಕೊಂಡು ಆ ತರ ಎಂಜಾಯ್ ಮಾಡ್ಬೇಕು ಇದನ್ನ ಪೂರ್ತಿ. ಇದು ಫುಲ್ಲು ತಿರುವಿರುತ್ತಮ್ 100 ಪಾಶ ನಮ್ಗೆ ಏನಪ್ಪ ನಾವು ತಿಳಿಸ್ಕೊಡತ್ತೆ ಅಂದ್ರೆ, ನಾವು ಈ ಭೂಮಿಯಲ್ಲಿರೋವಾಗ ಭಗವಂತನನ್ನ ಬಿಟ್ಟಿದೀವಿ. ಭಗವಂತ ನಮ್ಮ ಒಳಗೆ, ನಮ್ಮ ಅಂತರ್ಯಾಮಿಯಾಗಿ ಒಳಗೆ ಇದ್ರೂ ಕೂಡ ಅವನನ್ನ ಗುರ್ತಿಸ್ಕೊಳ್ಳಾರ್ದೆ ಅವನ ಗೊತ್ತಿಲ್ಲದೆ ಇರೋ ತರ ಇದ್ದು ಬಿಟ್ಟಿದೀವಿ. ಭಗವಂತ ನಮಗೆ ಇದು ಮುಂದೆ 2 ಪಾಶ ಬರುತ್ತೆ. ಅದರಲ್ಲಿ ಭಗವಂತ ಹೇಗೆ ನಮ್ಮ ಒಳಗೆ ಬರ್ತಾನೆ ಅಂತ ಹೇಳಿದ್ರೆ, ಮಂಜಕ್ಕಳ್ವನ್ ಮಾಮಾಯನ್ ಅಂತ ಒಂದು ಪದ ಇಟ್ಕೊಂಡು ತುಂಬಾ ಸೊಗಸಾಗಿ ಹೇಳ್ತಾರೆ. ಅಲ್ಲಿ ಅದು ಬಂದಾಗ ನಾನು ಹೇಳ್ತೇನೆ. ಯಾಕಂದ್ರೆ ಮಂಜಕ್ಕಳ್ವನ್ ಅಂದ್ರೆ ಅವ್ನ್ ಬಂದಿರೋದೇ ನಮಗ್ ಗೊತ್ತಿಲ್ವಂತೆ. ಅವನ್ ಬಂದಿರೋದೇ ನಿಮಗೇನ್ ಗೊತ್ತಾಗ್ಬೇಕು? ಕರುನಲ್ಲಿ ಇದ್ದಾಗಿಂದ ನಮ್ ಜೊತೆಗೆ ಇದ್ದಾನೆ, ನಮಗ್ ಗೊತ್ತಿಲ್ಲ ಅಷ್ಟೇನೆ. ಅವನು ಒಳಗಡೆ ಇದ್ದು ಅವನು
ವಂಚಕಗಳನ್ನ ಅಥವಾ ನಾವು ವಂಚಕರ ಅನ್ನೋದು ಪ್ರಶ್ನೆ ಮಾಡ್ಕೊಳ್ಬೇಕು. ಅವನೇ ನಮ್ಮನ್ನ ವಂಚಿಸಿಲ್ಲ, ಅವನು ನಾವು ನಮ್ಮ ಬೆಣ್ಣೆ ಜೀವಾತ್ಮಗಳೆಲ್ಲಾನು ನವನೀತ ತರ ಇದ್ದಾಗ ನಮ್ಮನ್ನ ಸೇವನೆ ಮಾಡ್ಬೇಕು, ನಮ್ಮನ್ನ ಅವನ ಜೊತೆ ಇಟ್ಕೊಳ್ಬೇಕು ಅಂತ ಅವನು ಕಷ್ಟಪಡ್ತಾ ಇದ್ದಾನೆ ಹೊರತು ನಾವೇನು ಭಗವಂತನ ಹತ್ರ ಹೋಗ್ಬಿಡ್ಬೇಕು ಅಂತ ಕಷ್ಟಪಡ್ತಾ ಇಲ್ಲ. ಅದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ ನಮ್ಮಳ್ಳವಾರು. ನಾವು ಅವನಿಗಾಗಿ ಏನು ಮಾಡ್ತಾ ಇಲ್ಲ, ಅದು ಮಾಡ್ಬೇಕು. ನಾವು ಅವನನ್ನ ಬಿಟ್ಟು ಬೇರೆ ಇದೀವಲ್ಲ, ಅದು ದುಃಖ ಅನ್ನೋ ಒಂದು ಗೊತ್ತಾಗ್ಬೇಕು. ದುಃಖ ಅನ್ನೋದೇ ಗೊತ್ತಾಗದೆ ಹೋದ್ರೆ, ಭಗವಂತನ ಬಿಟ್ಟು ಇರೋದು ದುಃಖ ಅನ್ನೋದೇ ಗೊತ್ತಾಗದೆ ಹೋದ್ರೆ ಅವಾಗ ಯಾವುದು ನಮ್ಗೆ ಇದು ಅರ್ಥ ಆದಂಗೂ ಇರಲ್ಲ, ಈ ಪದ್ಯಗಳು ಏನು ಅನ್ಸೋದಿಲ್ಲ. ಅದು ತುಂಬಾ ಚೆನ್ನಾಗಿದೆ. ಹೇಳೋಣ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ತೀರ್ಪಾರ ಯಾರಿಣಿಯ ದಶಕವನ್ನ ಹೇಳ್ಕೊಡೋಣ. நம்மாழ்வார் திருவடிகளே ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸಬಿತಾ.